ಅಂಬೆಗಾಲಿ ಕೂತಲಿ ಬಂದ ಗೋವಿಂದ. ಅಂಬೆಗಾಲಿ ಕೂತಲಿ ಬಂದ ಗೋವಿಂದ. ಅಂಬುಜ ನಾಭನು ದಯದಿಂದ ಎನ್ನ ಮನೆಗೆ ಅಂಬೆಗಾಲಿ ಕೂತಲಿ ಬಂದ ಗೋವಿಂದ. ಜಲಚರ ಜಲವಾಸ ಧರಣಿಧರ ಮೃಗರೂಪ ನೆಲ ನಡೆದು ಮೋರಡಿ ಮಾಡಿ ಬಂದ. ಕುಲನಾಶ ವನವಾಸ ಕುಲನಾಶ ವನವಾಸ ನವನೀತ ಚೋರ ನಿವಾ. ಕುಲನಾಶ ವನವಾಸ ನವನೀತ ಚೋರ ನಿವಾ. ಲಲನೆಯರ ವ್ರತಭಂಗ ವಾಹನ ತುರಂಗ. ಅಂಬೆಗಾಲಿ ಕೂತಲಿ ಬಂದ ಗೋವಿಂದ. ನೀರಪೋಕನು ಗಿರಿಯ ನೆಗಹಿ ಧರಣಿಯ ತಂದು ವರಮೃಗ ಬಳಿ ಬಂದ. ಕೊರಳ ಕೊಯ್ದ ಶರ ಮುರಿದು ಒರಳೆಳೆದು ನಿರವಾಣಿ ಗಯಗತಿ. ಶರ ಮುರಿದು ಒರಳೆಳೆದು ನಿರವಾಣಿ ಗಯಗತಿ. ಪುರಂದರ ವಿಠಲ ಮನೆಗೆ ತಾ ಬಂದ. ಪುರಂದರ ವಿಠಲ ಮನೆಗೆ ಬಂದ. ಅಂಬೆಗಾಲಿ ಕೂತಲಿ ಬಂದ ಗೋವಿಂದ. ಕೃಷ್ಣ ಕೃಷ್ಣ. ಆನಂದಮಾನಂದಕರಂ ಪ್ರಸನ್ನಂ ಜ್ಞಾನಸ್ವರೂಪಂ ನಿಜಬೋಧಯುಕ್ತಂ ಯೋಗೀಂದ್ರಮೀಡ್ಯಂ ಭವರೋಗವೈದ್ಯಂ ಪರಂ ಬ್ರಹ್ಮಗುರುಂ ಸ್ಮರಾಮಿ. ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸರ್ವೋಪನಿಷದೋ ಗಾವಃ ದೋಗ್ಧಾ ಗೋಪಾಲನಂದನಃ. ಪಾರ್ಥೋ ವತ್ಸಃ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ಸೃಷ್ಟಿಮೂಲದಲ್ಲಿ ತಾನೇ ತಾನಾಗಿ ಅನವರತವೂ ಬೆಳಗುವ ಪರಂಜ್ಯೋತಿ ರೂಪವಾದ ಮೂಲ ಗುರುತತ್ವಕ್ಕೆ ನಮೋ ನಮಃ. ಹೃದಯ ಭೂಮಿಕೆಯಲ್ಲಿ ವಿರಾಜಮಾನರಾದ ಜ್ಞಾನವಿಜ್ಞಾನ ಘನರಾದ ಶ್ರೀರಂಗ ವಿಜಯಲಕ್ಷ್ಮೀ ಸದ್ಗುರು ದಂಪತಿಗಳ ಪವಿತ್ರ ಪದಪದ್ಮಗಳಿಗೆ ಸಾಷ್ಟಾಂಗ ಪ್ರಣತಿಗಳು. ಎಲ್ಲ ಸಹೃದಯರಾದ ಜಿಜ್ಞಾಸುಗಳಿಗೂ ಹಾರ್ದಿಕವಾದ ನಮನಗಳು. ಮಹಾಭಾರತ ಪ್ರವಚನ ಮಾಲಿಕೆಯ 110ನೇ ಕುಸುಮವನ್ನು ಸದ್ಗುರುವಿನ ಚರಣಾರವಿಂದಗಳಲ್ಲಿ ಸಮರ್ಪಿಸಲು ತೊಡಗಿದ್ದೇನೆ.
ಭಗವದ್ಗೀತೆಯ 8ನೇ ಅಧ್ಯಾಯದ 22ನೇ ಶ್ಲೋಕದಿಂದ ಮುಂದುವರಿದ ಭಾಗ. ಆ ಪರಮಪುರುಷ ಹೇಗೆ ಲಭಿಸುತ್ತಾನೆ, ಅವನನ್ನು ಯಾವ ರೀತಿಯಲ್ಲಿ ಪಡೆಯಬೇಕು ಅನ್ನುವ ವಿಷಯದಲ್ಲಿ ನಾನಾ ಮುಖವಾದ ಮಾತುಗಳನ್ನು ಶ್ರೀಕೃಷ್ಣ ಪ್ರಭು ಅನುಗ್ರಹಿಸ್ತಾ ಇದ್ದಾನೆ. ಅಂತಹ ಮಾತುಗಳಲ್ಲಿ ಒಂದು ಮಾತು, ಪುರುಷಸ್ಸ ಪರಃ ಪಾರ್ಥ ಭಕ್ತ್ಯಾ ಲಭ್ಯ ತು ಅನನ್ಯಯ ಯಸ್ಯಾಂತಸ್ಥಾನಿ ಭೂತಾನಿ ಏನ ಸರ್ವಮಿದಂ ತತಂ. ಆ ಪರಮಪುರುಷನ ಬಗ್ಗೆ ಒಂದು ನೋಟ ಈ ಮಾತಿನಲ್ಲಿ ಲಭ್ಯವಾಗ್ತಾ ಇದೆ. ಭೂತಾನಿ ಜೀವಕೋಟಿಗಳೆಲ್ಲ ಅಂದರೆ ಸೃಷ್ಟಿಯೆಲ್ಲವೂ ಯಸ್ಯ ಯಾವ ಪುರುಷನ ಅಂತಸ್ಥಾನಿ ಒಳಗೆ ಸೇರಿಕೊಂಡಿವೆಯೋ, ಏನ ಯಾವ ಪರಮಪುರುಷನಿಂದ ಸರ್ವಮಿದಂ ಇದೆಲ್ಲವೂ ಈ ಜಗತ್ತೆಲ್ಲವೂ ವ್ಯಾಪಿಸಲ್ಪಟ್ಟಿದೆಯೋ ಸಹ ಅಂತಹ ಪರಃಪುರುಷ ತು ಪರಮಪುರುಷನಾದರೋ ಅನನ್ಯಯ ಭಕ್ತಿಯ ಅನನ್ಯವಾದ ಭಕ್ತಿಯಿಂದ ಲಭ್ಯ ಪಡೆಯಲ್ಪಡತಕ್ಕವನು. ಇದು ನೇರವಾದ ಅರ್ಥ. ಅಂದರೆ ಒಬ್ಬ ಪರಮಪುರುಷ ಇದ್ದಾನೆ, ಅವನನ್ನು ಅನನ್ಯವಾದ ಭಕ್ತಿಯಿಂದ ಪಡಿಬೇಕು ಎಂಬುದಾಗಿ. ಅವನು ಎಲ್ಲ ಕಡೆಯಲ್ಲೂ ವ್ಯಾಪಿಸಿ ನೆಲೆ ನಿಂತಿದ್ದಾನೆ. ಅವನೊಳಗಡೆ ಸಕಲ ಜಗತ್ತೂ ಸೇರಿದೆ. ಹಾಗಿದ್ದಾನೆ ಆ ಪುರುಷ. ಲೌಕಿಕವಾಗಿ ಒಂದು ಉದಾಹರಣೆಯನ್ನು ಕೊಟ್ಟು ಹೇಳೋದಾದರೆ, ಒಂದು ಬೀಜ ಇದೆ, ಒಂದು ಮಹಾವೃಕ್ಷವಿದೆ ಅಂತ ತೆಗೆದುಕೊಂಡ್ರೆ, ಬೀಜದಲ್ಲಿ ಆ ಮಹಾವೃಕ್ಷವು ಸಂಕ್ಷೇಪ ಸ್ವರೂಪದಲ್ಲಿ ಸೂಕ್ಷ್ಮ ರೂಪದಲ್ಲಿ ಅಡಗಿದೆ ಅಂತ ನಾವು ಇಟ್ಕೋಬೇಕಾಗತ್ತೆ. ಯಾಕೆ ಹಾಗೆ ಅಡಗಿರೋದ್ರಿಂದಲೇ ಆಯಾ ಬೀಜದಿಂದ ಆಯಾ ವೃಕ್ಷವೇ ವಿಶೇಷವಾಗಿ ವಿಕಾಸ ಆಗ್ತಾ ಇದೆ. ಅದನ್ನ ವಿಕಾಸದ ಸಕಲ ಅವಯವಗಳೂ ಸಹ ಅಂಗೋಪಾಂಗಗಳೂ ಸಹ ಬೀಜದಲ್ಲಿ ಒಂದು ದೃಷ್ಟಿಯಿಂದ ಅಡಗಿದೆ. ಹಾಗೆ ಆ ಪರಮಪುರುಷನಲ್ಲಿ ಈ ಸಕಲ ವಿಶ್ವವೂ ಕೂಡ ಸೂಕ್ಷ್ಮವಾಗಿ ಸೇರಿದ್ದಾಗಿದೆ, ಒಳಗಡೆ ಹುದುಗಿದೆ ಅದು ಅಂತ ಅರ್ಥ. ಎರಡನೇ ಮಾತು, ಒಂದು ಬೀಜ ತನ್ನಲ್ಲಿ ಮಹಾವೃಕ್ಷವನ್ನು ಅಡಗಿಸಿಕೊಂಡಿದೆ ಅನ್ನೋದು ಒಂದು ನೋಟ. ಇನ್ನೊಂದು ಮುಖದಿಂದ ಸತ್ಯವನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಈ ಬೀಜ ವೃಕ್ಷದ ಸಕಲ ಅವಯವಗಳಲ್ಲೂ ಒಂದು ರೀತಿಯಲ್ಲಿ ಸೇರಿಕೊಂಡಿದೆ. ಆದ್ದರಿಂದ ನಾವು ಮಾವಿನ ಬೇರನ್ನು ಮೂಸಿ ನೋಡಿದ್ರೂ ಅಲ್ಲೇನೋ ಒಂದು ಅದಕ್ಕೆ ತಕ್ಕ ಗಂಧ ಇದೆ, ಕಾಂಡದಲ್ಲಿದೆ, ಶಾಖೆಯಲ್ಲಿ ಉಪಶಾಖೆಯಲ್ಲಿದೆ, ಎಲೆಯಲ್ಲೂ ಸಹ ಇದೆ, ಹೀಚಲ್ಲಿದೆ, ಕಾಯಲ್ಲಿದೆ, ಹಣ್ಣಲ್ಲಿದೆ. ಹೀಗೆ ಎಲ್ಲೆಲ್ಲೂ ಆ ಮಾವಿನ ತನ ಎಂಬುದು ಗೋಚರವಾಗ್ತಾ ಇದೆ. ಅಂದರೆ ಬೀಜದ ಧರ್ಮ ವೃಕ್ಷದ ಸಕಲ ಅವಯವಗಳಲ್ಲೂ ಸೂಕ್ಷ್ಮವಾಗಿ ಹುದುಗಿದೆ ಅನ್ನೋದು ಕಂಡುಬರುತ್ತೆ. ಬೀಜದ ಒಂದು ಧರ್ಮ ಸಕಲ ಅವಯವಗಳಲ್ಲೂ ಹುದುಗಿಲ್ಲ ಅಂತ ಆದರೆ, ಈ ಬೀಜದಿಂದ ಬೆಳೆದಂತಹ ಆ ಮಹಾವೃಕ್ಷದಲ್ಲಿ ಮತ್ತೆ ಅದೇ ಜಾತಿಯ ಬೀಜ ಹೊರಗಡೆ ಬರ್ತಾ ಇರಲಿಲ್ಲ. ಅದೇ ನಮಗೊಂದು ಪ್ರಮಾಣ ಇದ್ದ ಹಾಗೆ. ಅದರ ಮೂಲಕ ನಾವು ಒಂದು ನಿರ್ಣಯಕ್ಕೆ ಬರೋಕ್ಕಾಗುತ್ತೆ. ಬೀಜದಲ್ಲಿ ವೃಕ್ಷವು ಹೇಗೆ ಒಳಗಡೆ ಸಂಪೂರ್ಣವಾಗಿ ಹುದುಗಿದೆಯೋ ಹಾಗೆ ವೃಕ್ಷದಲ್ಲೂ ಸಹ ಒಂದು ದೃಷ್ಟಿಕೋನದಿಂದ ನೋಡಿದ್ರೆ ಬೀಜ ಸಕಲಾವಯವಗಳಲ್ಲಿ ತುಂಬಿಕೊಂಬಿಟ್ಟಿದೆ ಅಂತ ಕಾಣಿಸುತ್ತೆ. ಈ ಉದಾಹರಣೆಯನ್ನು ಕೊಟ್ಟು ಬ್ರಹ್ಮತತ್ವ ಸೃಷ್ಟಿಯಲ್ಲಿ ಎಲ್ಲ ಕಡೆಯಲ್ಲೂ ತುಂಬಿಕೊಂಡಿದೆ, ಸೃಷ್ಟಿಯೆಲ್ಲವೂ ಬ್ರಹ್ಮತತ್ವದಲ್ಲಿ ಹುದುಗಿದೆ ಅನ್ನೋ ರೀತಿಯಾದಂಥ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ನಮಗೆ ಕಣ್ಣಿಗೆ ಕಾಣುವ ಒಂದು ಉದಾಹರಣೆಯನ್ನು ಕೊಟ್ಟು ವಿವರಿಸಿದಾಗ
ಕಣ್ಣಿಗೆ ಕಾಣದ ವಿಷಯಕ್ಕೂ ಅದನ್ನು ಅನ್ವಯ ಮಾಡ್ಕೋತೀವಿ, ಅಪ್ಲೈ ಮಾಡ್ಕೋತೀವಿ, ಆಗ ಆ ವಿಷಯ ಮನಸ್ಸಿಗೆ ಬರುತ್ತೆ. ಹಾಗೆ ಉದಾಹರಣೆಯನ್ನು ಕೊಡದೇನೆ ನಾವು ಕೇವಲ ಬ್ರಹ್ಮವೆಂಬ ಬೃಹತ್ತಾದಂತಹ ಈ ವಸ್ತುವು ಒಂದು ಬ್ರಹ್ಮರೂಪವಾದ ಬೀಜದಲ್ಲಿ ಎಲ್ಲವೂ ಸೇರಿಕೊಂಡಿದೆ ಅಂದರೆ ಹೇಗೆ ಸೇರುತ್ತೆ ಅಂತ ಪ್ರಶ್ನೆ ಉಟ್ಕೊಂಡ್ಬಿಡುತ್ತೆ. ಹಾಗೆ ಆ ಪರಬ್ರಹ್ಮವು ಈ ವಿಸ್ತಾರವಾದ ಜಗತ್ತಿನಲ್ಲಿ ಎಲ್ಲೆಲ್ಲೂ ತುಂಬಿದೆ ಅಂದರೆ ನಮಗೆ ಕಾಣೋಲ್ವಲ್ಲ ಅಂತ ಪ್ರಶ್ನೆ ಆಗಿಬಿಡುತ್ತೆ. ನಮ್ಮ ಹೊರಗಣಿಗೆ ಕಾಣಿಸದೇ ಇರ್ಬೋದು, ಆದರೆ ಸತ್ಯ ಯಾವ್ಯಾವ ರೀತಿಯಲ್ಲಿ ಸೃಷ್ಟಿಯಲ್ಲಿ ಸಹಜವಾಗಿ ಇದೆ ಅಂತ ನೋಡಬೇಕಾದ ಒಂದು ಜವಾಬ್ದಾರಿ ಇದೆ. ಆ ಭಗವಂತನ ನೀತಿ ಎಲ್ಲ ಕಡೆಯಲ್ಲೂ ತುಂಬಿದೆ. ಅದರಲ್ಲಿ ಸುಲಭವಾಗಿ ನಮ್ಮ ಕಣ್ಣೆದುರಿಗೆ ಕಾಣಿಸುವಂಥ ಒಂದು ಉದಾಹರಣೆ ಬೀಜವೃಕ್ಷ ನ್ಯಾಯ. ಇದನ್ನು ಶಾಸ್ತ್ರಗಳಲ್ಲಿ ಬೇರೆ ಬೇರೆ ಅನೇಕ ಸತ್ಯಗಳನ್ನು ಪ್ರತಿಪಾದನೆ ಮಾಡೋದಕ್ಕೆ ಬಳಸ್ಕೊಂಡಿದ್ದಾರೆ. ಅದರಲ್ಲಿ ಒಂದು ವಿಚಾರ ಇದು, ಈ ಬೀಜ ವೃಕ್ಷಗಳಲ್ಲಿ ಯಾವ ನೀತಿ ಇದೆಯೋ ಅದೇ ನೀತಿ ಆ ಪರಬ್ರಹ್ಮ ಮತ್ತು ಈ ವಿಸ್ತಾರವಾದ ಒಡಲಿನಲ್ಲೂ ಇದೆ. ಈ ವಿಸ್ತಾರವಾದ ಒಡಲು ವೃಕ್ಷ ಇದ್ದ ಹಾಗೆ, ಆ ಪರಬ್ರಹ್ಮ ಎನ್ನುವುದು ಬೀಜ ಇದ್ದ ಹಾಗೆ. ಅದಕ್ಕೆ ಯಾಕೆ ಬೀಜ ಅಂತ ಕರೆದ್ರು, ಅದು ಒಂದಿದ್ದು ಎರಡಾಗಿ, ಎರಡನೇದು ಪ್ರಕೃತಿಯಿಂದಾಗಿ ಅದು ಮತ್ತೆ ವಿಕಾಸವನ್ನು ಹೊಂದಿ ಅದರೊಳಗೆ ಅನುಪ್ರವಿಷ್ಟವಾಯಿತು ಈ ಪರಬ್ರಹ್ಮ ಪರತತ್ವ ಎಂಬುದು. ಆಗಿರೋದ್ರಿಂದ ಈ ಬೀಜ ವೃಕ್ಷದ ನೀತಿ ಒಂದು ದೃಷ್ಟಿಯಿಂದ ಬಹಳ ಸ್ಪಷ್ಟವಾಗಿ ನಮಗೆ ಈ ಜಗತ್ತಿನ ವಿಸ್ತಾರದಲ್ಲಿ ಆ ಪರಬ್ರಹ್ಮ ಮತ್ತು ಈ ಜಗತ್ತು ಇದರ ಮಧ್ಯೆ ಆ ನೀತಿ ಇದೆ ಅನ್ನೋದು ಗೊತ್ತಾಗುತ್ತೆ. ಹೀಗೊಂದು ಉದಾಹರಣೆಯನ್ನು ಕೊಟ್ಟು ವಿಷಯವನ್ನು ತಿಳಿಸಬೇಕಾಗತ್ತೆ. ಅದಕ್ಕೆ ಕಾರಣ ಗೊತ್ತಿದ್ದರಿಂದ ಗೊತ್ತಿಲ್ಲದ ವಿಷಯವನ್ನು ಅರ್ಥ ಮಾಡ್ಕೋಬೇಕಾಗತ್ತೆ, ಅದು ನೀತಿ. ಇದಕ್ಕೆ ಉದಾಹರಣೆ ಅಂತ ಹೇಳೋದುಂಟು. ಉತ್ ಆಹರಣಂ ಅಂತ ಆ ಪದವನ್ನು ಬಿಡಿಸಿ ನೋಡಿದ್ರೆ, ಉತ್ ಅಂದರೆ ಊರ್ಧ್ವಕ್ಕೆ, ಆಹರಣಂ ನಮ್ಮನ್ನು ಕರ್ಕೊಂಡು ಹೋಗುತ್ತೆ, ಹೇಳ್ಕೊಂಡು ಹೋಗುತ್ತೆ ಅಂತ ಅರ್ಥ. ಊರ್ಧ್ವಕ್ಕೆ ಅಂದರೆ ಅರಿಯದ ವಿಷಯವನ್ನು ತಿಳಿಯುವುದಕ್ಕೆ ಅಂತ ಅರ್ಥ. ಅರ್ಥವಾಗದ ವಿಷಯವನ್ನು ತಿಳಿಯುವುದಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ, ಕಣ್ಣೆದುರಿಗೆ ಅರ್ಥ ಆದ ವಿಚಾರ. ಅದರಿಂದ ಇದಕ್ಕೆ ಉದಾಹರಣೆ ಎಂಬುದಾಗಿ ಕರೀತಾರೆ. ಹಾಗೆ ಕೆಲವು ಸಂದರ್ಭದಲ್ಲಿ ಉಪಮಾನ ಎಂಬ ಶಬ್ದವನ್ನು ಬಳಸೋದುಂಟು. ಮಾನ ಅಂದರೆ ಅಳತೆ, ಅದರ ಅಳತೆಯ ಸಮೀಪಕ್ಕೆ ಇದು ಕರ್ಕೊಂಡು ಹೊರಟೋಗುತ್ತೆ, ಇದರ ಅಳತೆ. ಇಲ್ಲಿ ಯಾವುದೋ ಒಂದು ವಸ್ತುವಿನ ಅಳತೆ ನನಗೆ ಗೊತ್ತು. ಅಳತೆ ಅಂದರೆ ಅದರ ಒಟ್ಟು ಸ್ವರೂಪದ ಬಗ್ಗೆ ಅಳತೆ ಅಂತ ತೊಗೊಂಡ್ರೆ ಅದು ನಂಗೆ ಗೊತ್ತು. ಇದನ್ನು ಇಟ್ಕೊಂಡು ನಾನು ಇನ್ಯಾವುದೋ ಒಂದು ಅರ್ಥವಾಗದೇ ಇದ್ದಂಥ ವಿಷಯದ ಅಂದರೆ ಸಮೀಪಕ್ಕೆ ಹೋಗಿ ತಲುಪೋಕ್ಕಾಗತ್ತೆ. ಆ ಮಾನವನ್ನು ಅದರ ಅಳತೆಯನ್ನು ನನಗೆ ಅರ್ಥ ಮಾಡ್ಕೊಳ್ಳೋಕ್ಕಾಗತ್ತೆ. ಹಾಗಿರೋದ್ರಿಂದ ಉಪಮಾನ ಅನ್ನೋ ರೀತಿಯಾದಂಥ ಒಂದು ಶಬ್ದವನ್ನು ಬಳಸ್ತಾರೆ. ಇಂತಹ ಪುರುಷ ಅವನು ಕೇವಲ ಪುರುಷ ಅಲ್ಲ, ಪರಃಪುರುಷ, ಶ್ರೇಷ್ಠನಾದ ಪುರುಷ, ಎಲ್ಲಕ್ಕೂ ಮೀರಿ ನಿಂತಿರುವಂತಹ ಪುರುಷ ಅಂತ ಆ ವಿಶೇಷಣದಿಂದ ನಮಗೆ ಅರ್ಥ ಬರುತ್ತೆ. ಪರಃಪುರುಷ ಅಂತ ಹೇಳಿದಾಗ ಅಂದರೆ ಅವನನ್ನೇ ಪರಮಪುರುಷ ಅನ್ನೋ ಶಬ್ದದಿಂದ ಕರಿತೀವಿ, ಪರಮಾತ್ಮ ಅನ್ನೋ ಶಬ್ದದಿಂದ ಕರಿತೀವಿ, ಪರಬ್ರಹ್ಮ, ಪರಂಜ್ಯೋತಿ ಮೊದಲಾದ ಶಬ್ದಗಳಿಂದ ಕರೆಯೋದುಂಟು. ಅವನಿಗೆ ಪುರುಷ ಅಂತ ಯಾಕೆ ಹೆಸರು ಬಂತು ಅಂತ ಒಂದು ವಿಚಾರ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಅದಕ್ಕೆ ಪೂರ್ವದಲ್ಲಿ ಅವನು ಹೇಗೆ ಲಭ್ಯನಾಗ್ತಾನೆ ಅಂತ ಈ ಶ್ಲೋಕ ಹೇಳ್ತಾ ಇರೋದ್ರಿಂದ ಆ ಬಗ್ಗೆ ಒಂಚೂರು ಮನಸ್ಸಿಗೆ ತಂದ್ಕೊಳ್ಳೋಣ. ಭಕ್ತಿಯ ಅನನ್ಯಯ ತು ಲಭ್ಯ, ಅನನ್ಯವಾದ ಭಕ್ತಿಯಿಂದ ಅವನು ಲಭಿಸುತ್ತಾನೆ ಅಂತ. ಭಕ್ತಿ ಅನ್ನೋ ಪದ ನಮಗೆ ಸಾಮಾನ್ಯ ಬಳಕೆಯಲ್ಲಿ ಇರುವಂಥ ಒಂದು ಪದವೇ. ಭಜ ಅಂತ ಒಂದು ಧಾತು, ಸೇವಿಸು ಅಂತ ಅದಕ್ಕೆ ಅರ್ಥ. ಅದರಿಂದ ಭಕ್ತಿ ಅನ್ನೋ ಪದ ಆಗಿದೆ. ಯಾವುದೋ ಒಂದು ವಸ್ತುವನ್ನು ಸೇವಿಸ್ತಾ ಹೋದಾಗ ಕೊನೆಯಲ್ಲಿ ಅದ್ರ ಜೊತೆಗೆ ಒಂದುಗೂಡೋದಕ್ಕೆ ಬೇಕಾಗುವಂಥ ಒಂದು ಸ್ಥಿತಿ ಹುಟ್ಟುತ್ತೆ. ಅದಕ್ಕೆ ಕಾರಣವಾಗುವಂಥ ಒಂದು ಮಾನಸಿಕವಾದ ನಡೆಯನ್ನು, ಮನಸ್ಸಿನ ಒಂದು ನಡೆಯನ್ನು ಭಕ್ತಿ ಎಂಬುದಾಗಿ ಕರೆದಿದ್ದಾರೆ. ಸಾ ಪರಾನುರಕ್ತಿ ಈಶ್ವರೇ ಭಕ್ತಿ ಎಂಬುದಾಗಿ ಶಾಂಡಿಲ್ಯ ಭಕ್ತಿ ಸೂತ್ರ ಅದರ ವಿವರಣೆಯನ್ನು ಕೊಟ್ಟಿದೆ.
ಈಶ್ವರೇ ಈಶ್ವರನಲ್ಲಿ ಸಾ ಆ ಪರಾ ಅನುರಕ್ತಿ, ಅತಿಶಯವಾದ ಅನುರಾಗವು, ಅತಿಶಯವಾದ ಪ್ರೀತಿಯು ಭಕ್ತಿ ಎಂಬುದಾಗಿ ಕರೆಯಲ್ಪಡುತ್ತೆ. ಲೋಕದಲ್ಲಿ ನಾನಾ ವಸ್ತುಗಳು ನಮಗೆ ಇಷ್ಟ ಆಗುತ್ತವೆ. ಅದಿಷ್ಟ ಇದಿಷ್ಟ, ಹತ್ತಾರು. ಬಟ್ಟೆ ಅಂದರೆ ಅಲ್ಲಿ ಯಾವುದೋ ಒಂದು ಇಷ್ಟ ನನಗೆ, ತಿಂಡಿ ಅಂದರೆ ಅಲ್ಲಿ ಯಾವುದೋ ಒಂದು ಇಷ್ಟ ನನಗೆ, ಜಾಗ ಅಂದರೆ ಅದು ಯಾವುದೋ ಒಂದು ನನಗಿಷ್ಟ, ವ್ಯಕ್ತಿ ಅಂದರೆ ಇಂಥವ್ರು ಯಾರೋ ನನಗಿಷ್ಟ. ಹೀಗೆಲ್ಲ ಅನೇಕ ತರಹದ ಇಷ್ಟಗಳಿದೆ ನನಗೆ. ಇಷ್ಟ ಅಂದರೆ ಪ್ರಿಯವಾದದ್ದು, ಬೇಕಾದದ್ದು ಅಂತ. ಅಲ್ಲೆಲ್ಲ ನನಗೆ ಅನುರಾಗ ಇರುತ್ತೆ. ಅನುರಾಗ ಅಂದರೆ ಅದ್ರ ಜೊತೆಗೆ ಅಂಟ್ಕೊಳ್ಳುವಂಥ ಒಂದು ನಡೆ. ಅದರ ಬಣ್ಣದ ಜೊತೆಗೆ ನಾನು ಬೆಸೆತು ಆ ಬಣ್ಣದಿಂದ ನಾನು ವರ್ಣಿತವಾಗ್ತೀನಿ, ಅಥವಾ ಅದೇ ಬಣ್ಣದಿಂದ ನಾನು ಕೂಡಿದವನಾಗ್ತೀನಿ. ಹಾಗಾಗೋಗ್ಬೇಕಾಗುವಂಥ ಒಂದು ಮನಸ್ಸಿನ ಅಂಟುವ ಗುಣ ಇದೆ. ಅದಕ್ಕೆ ಅನುರಾಗ ಎಂಬುದಾಗಿ ಕರೀತಾರೆ. ಅನೇಕ ವಸ್ತುಗಳಲ್ಲಿ ಅನುರಾಗ ಇರುತ್ತೆ. ಆದರೆ ಈ ಎಲ್ಲ ವಿಷಯಗಳ ಅನುರಾಗದ ಪ್ರಮಾಣಕ್ಕಿಂತಲೂ ಅತಿಶಯವಾದ ಅನುರಾಗ ಭಗವಂತನ ಕಡೆಗಿದ್ದರೆ ಅದಕ್ಕೆ ಭಕ್ತಿ ಅಂತ ಕರೀತಾರೆ. ಅದೇ ರೀತಿಯಲ್ಲಿ ಆ ಭಗವಂತನನ್ನು ಮುಟ್ಟೋಕ್ಕೆ ಸಾಧನವಾದಂಥ ಒಬ್ಬ ಗುರುವಿನ ಬಗ್ಗೆ ಅತಿಶಯವಾದ ಆ ರೀತಿಯಾದ ಅನುರಾಗ ಇದ್ದರೆ ಅದನ್ನೂ ಭಕ್ತಿ ಅಂತ ಕರೀತಾರೆ. ಅದೇ ರೀತಿಯಲ್ಲಿ ಒಬ್ಬ ರಾಜನ ಬಗ್ಗೆನೂ ಶಾಸ್ತ್ರಗಳು ಹೇಳುತ್ತೆ. ಅವನು ಇಂದ್ರ, ಅಗ್ನಿ, ಯಮ, ವರುಣ ಮೊದಲಾದ ಸ್ಥಾನದಲ್ಲಿರುವವನು, ಅಷ್ಟು ವಿಶೇಷವಾದ ಸಾಮರ್ಥ್ಯ ಸಂಪನ್ನ ಅಂತ ನಾನಾ ರೀತಿಯಲ್ಲಿ ಹೇಳೋದ್ರಿಂದ ಅವನ ಜೊತೆಗೆ ಅತಿಶಯ ಅನುರಾಗ. ಅತಿಶಯ ಅನುರಾಗ ಅಂದರೆ ಬೇರೆ ಎಲ್ಲ ವಿಷಯಗಳಲ್ಲಿರುವ ಅನುರಾಗಕ್ಕಿಂತ ಒಂದು ಮಟ್ಟ ಹೆಚ್ಚಾದಂಥ ಅನುರಾಗ ಅಂತ, ಒಂದು ಗೆರೆ ಜಾಸ್ತಿ ಇರುವಂಥ ಅನುರಾಗ ಅಂತ ಅರ್ಥ. ಹಾಗಿದ್ದರೆ ಅದಕ್ಕೆ ಭಕ್ತಿ ಎಂಬುದಾಗಿ ಕರೀತಾರೆ. ಹಿಂದಿನ ಕಾಲದಲ್ಲಿ ತೂಕ ಹಾಕೋದಕ್ಕೆ ಒಂದು ತಕಡಿ ಅಂತ ಬಳಸ್ತಾಯಿದ್ರು. 2 ತಟ್ಟೆ, ಅದಕ್ಕೆ 3 ಮೇಲಕ್ಕೆ ಹೋಗುವಂಥ ಶೃಂಖಲೆಗಳು, ಅದಕ್ಕೊಂದು ನೇರವಾಗಿರುವಂಥ ದಂಡ, ಆ ದಂಡಕ್ಕೆ ಅದು ಬದ್ಧವಾಗಿದೆ, ಮಧ್ಯದಲ್ಲಿ ಒಂದು ಹಿಡಿ ಇದೆ, ಅಲ್ಲೊಂದು ಮುಳ್ಳಿದೆ. ಆ ಥರದ್ದೊಂದು ವಿಶೇಷವಾದಂಥ ಉಪಕರಣವನ್ನು ಬಳಸ್ತಾಯಿದ್ರು. ಈ ವಿವರಣೆ ಕೊಡಬೇಕು, ಇಲ್ಲದೆ ಹೋದರೆ ಯಾವುದಾದ್ರು ಎಕ್ಸಿಬಿಷನಿಗೆ ಕರ್ಕೊಂಡೋಗಿ ತೋರಿಸ್ಬೇಕು. ಬಳಕೆ ಹೋಗಿಬಿಟ್ಟಿದೆ. ಅದು ತುಂಬ ಅರ್ಥವತ್ತಾದಂಥ ಒಂದು ಉಪಕರಣ. ಅದು ಕೇವಲ ತೂಕ ಹಾಕೋದು ಮಾತ್ರ ಅಲ್ಲ, ಆ ತೂಕ ಹಾಕುವಾಗ ಯಾವ ಮನೋಧರ್ಮ ತನಗಿರಬೇಕು ಅಂತ ಒಂದು ನೀತಿಯನ್ನು ಹಾಕ್ಕೊಟ್ಟು ಒಬ್ಬನನ್ನು ಸನ್ಮಾರ್ಗದಲ್ಲಿ, ಮಧ್ಯ ಮಾರ್ಗದಲ್ಲಿ ನೆಲೆ ನಿಲ್ಲಿಸೋಕೆ ಬಹಳ ಉತ್ಕೃಷ್ಟವಾದ ಯೋಜನಾ ರೂಪವಾದಂಥದ್ದು ಎಂಬುದಾಗಿ ಶ್ರೀರಂಗ ಮಹಾಗುರುಗಳು ಜ್ಞಾಪಿಸ್ತಾಯಿದ್ರು. ಹೀಗೆ ಹಿಡ್ಕೊಂಡು ಕೂತ್ರೆ ಆ ಮುಳ್ಳಿನ ಕಡೆಗೆ ದೃಷ್ಟಿ ಹೋಯಿತು ಅಂತಂದರೆ ನೇರವಾಗಿ ಭೂಮಧ್ಯ ದೃಷ್ಟಿಯೇ ಒಂದು ದೃಷ್ಟಿಯಿಂದ. ಅದರ ಭೂಮಧ್ಯ ದೃಷ್ಟಿ ಅಂದರೆ ಭೂಮಿಗೆ ಮಧ್ಯದಲ್ಲಿ ಇಡುತ್ತೆ. ಇದು ಎರಡೂ ಹುಬ್ಬನ್ನು ಒಟ್ಟಿಗೆ ಸೇರಿಸಿ ಹೊರಗಡೆ ಒಂದು ಜಾಗವನ್ನು ನೋಡುವಂಥದ್ದಾದ್ದರಿಂದ ಸದಾ ಕಾಲದಲ್ಲೂ ಊರ್ಧ್ವದ ಕಡೆಗೆ ಮನಸ್ಸನ್ನು, ದೃಷ್ಟಿಯನ್ನು ಇಟ್ಟು ವೃತ್ತಿಯನ್ನು ಮಾಡ್ತಾ ಹೋದಾಗ ಅದರದ್ದೊಂದು ಪರಿಣಾಮ ಹುಟ್ಟುತ್ತಾ ಹೋಗುತ್ತೆ. ಅವನಿಗೆ ವಿವೇಕ ಚೆನ್ನಾಗಿದ್ದರೆ, ಅವನು ಆದರ್ಶವಾದ ನಡೆನುಡಿಗಳಿಂದ ಬದುಕ್ತಾ ಇದ್ದರೆ, ಈ ಒಂದು ದೃಷ್ಟಿಯೇ ಕ್ರಮವಾಗಿ ಅವನನ್ನು ಊರ್ಧ್ವ ಗತಿಗಳಿಗೆ ಕರ್ಕೊಂಡು ಹೊರಟೋಗ್ಬಿಡುತ್ತೆ ಅಂತ ಆ ತಕ್ಕಡಿಯ ವಿಜ್ಞಾನವನ್ನು ಕುರಿತು ವಿವರಣೆ ಕೊಡ್ತಾಯಿದ್ರು. ಪ್ರಾಕರಣಿಕವಾಗಿ ನೆನಪಿಸ್ಕೊಂಡೆ ಅಷ್ಟೇ. ಆ ತಕ್ಕಡಿನಲ್ಲಿ ಒಂದು ಕಡೆ ಪದಾರ್ಥ, ಇನ್ನೊಂದು ಕಡೆ ಅಳತೆಯ ಬಟ್ಟು ಎರಡೂ ಇದೆ. ಅದೆರಡೂ ಈಗ ಸಮವಾದ ತೂಕದಲ್ಲಿದೆ ಅಂತಂದಾಗ ತಕ್ಕಡಿ ಒಂದೇ ಮಟ್ಟದಲ್ಲಿರುತ್ತೆ. ಮುಳ್ಳು ನೇರವಾಗಿ ಮೇಲ್ಗಡೆ ಇರುವಂಥ ಇನ್ನೊಂದು ಮೊನಚಿನ ಕಡೆಗೆ ನಿಂತಿರುತ್ತೆ ಪೂರ್ತಿಯಾಗಿ. ಅದೇ ಒಂದು ಹೆಸರು ಕಾಳಿನಷ್ಟು ಪದಾರ್ಥ ಒಂದು ಕಡೆಗೆ ಹಾಕಿದ್ರೆ ನಿಧಾನಕ್ಕೆ ಒಂದು ಕಡೆ ತಕ್ಕಡಿ ಕೆಳಗಡೆ ಬರುತ್ತೆ, ಇನ್ನೊಂದು ಮೇಲೆ ಹೊರಟೋಗುತ್ತೆ. ಒಂದು ಚೂರು ಹಾಕಿದ್ರೆ ಸಾಕು ಅಂತ, ತುಂಬ ಬೇಕು ಅಂತೇನಿಲ್ಲ. ಹಾಗೆ ಭಗವಂತನ ಬಗ್ಗೆ ಅನುರಾಗ, ಈ ಪ್ರಾಪಂಚಿಕ ವಿಷಯದ ಬಗ್ಗೆ ಅನುರಾಗ ಎರಡೂ ಇರಲಿ. ಆದರೆ ಒಂದು ಸಣ್ಣ ತೂಕದಷ್ಟು ಭಗವಂತನ ಕಡೆಗೆ ಅನುರಾಗ ಇದೆ ಅಂತಾದರೆ ಕ್ರಮಕ್ರಮವಾಗಿ ಯಾತ್ರೆ ಆ ಕಡೆಗೆ ಸಾಗಿಬಿಡುತ್ತೆ ನಿಧಾನಕ್ಕೆ. ಅದೇ ತುಂಬ ತೂಕ ಇದೆ ಅಂದರೆ ಒಂದೇ ಕ್ಷಣಕ್ಕೆ ಹೊರಟೋಗುತ್ತೆ. ಅಪರಿಮಿತವಾದ ಭಕ್ತಿ ಇದೆ ಭಗವಂತನ ಬಗ್ಗೆ ಅಂತಾದರೆ ಒಂದೇ ಕ್ಷಣಕ್ಕೆ ಆ ಕಡೆ ಹೊರಟೋಗುತ್ತೆ. ಹಾಗಿಲ್ಲ ಸ್ವಾಮಿ, ಪ್ರಾಪಂಚಿಕವಾದ ಅಂಟೂ ಇದೆ, ಭಗವಂತನ ಜೊತೆಗೂ ಅಂಟಿದೆ, ಆದರೆ ಭಗವಂತನ ಜೊತೆಗಿರೋ ಅಂಟು ಒಂದು ಸ್ವಲ್ಪ ಜಾಸ್ತಿ ಇದೆ ಅಂತಾದರೆ ಆ ಕಡೆ ಹೊರಟೋಗುತ್ತೆ. ಇದಕ್ಕೆ ಪ್ರಾಗ್ಭಾರ ಅಂತ ಯೋಗಶಾಸ್ತ್ರದಲ್ಲಿ ಕರೀತಾರೆ, ಆ ಶಬ್ದವನ್ನು ಬಳಸ್ತಾರೆ. ಇಲ್ಲ, ಪ್ರಾಪಂಚಿಕವಾದ ವಿಷಯದ ಕಡೆಗೆ ಭಗವದ್ಭಕ್ತಿ ಇದೆ, ನಿತ್ಯ ಪೂಜೆ ಮಾಡ್ತೀನಿ, ನಾನು ದೇವರ ಧ್ಯಾನ ಮಾಡ್ತೀನಿ, ನಾನಾ ಭಾಗವತಾದಿ
ಗ್ರಂಥಗಳನ್ನು ಅಧ್ಯಯನ ಮಾಡ್ತೀನಿ, ಎಲ್ಲ ಇದೆ. ಆದರೆ ಹೆಚ್ಚು ಒಂಚೂರು ಗೆರೆ ಜಾಸ್ತಿ ಪ್ರಾಪಂಚಿಕವಾದ ವಿಷಯದ ಕಡೆಗಿದೆ ಅಂದರೆ ಆ ಜೀವ ಪ್ರಪಂಚದ ಕಡೆಗೆ ಯಾತ್ರೆ ಮಾಡ್ಕೋತಾ ಪುನರ್ಜನ್ಮದ ಕಡೆ ಹೋಗ್ತಾ ಇರ್ತಾನೆ. ಅದರಿಂದ ಭಕ್ತಿ ಅಂದರೆ ಇಲ್ಲಿ ಯಾವ ಥರದ ಭಕ್ತಿ ಅಂತ ಕೇಳಿದರೆ ಅನನ್ಯಯಾ ಭಕ್ತಿಯ, ಬೇರೆ ಯಾವುದ್ರ ಮೇಲೂ ಇಲ್ಲದೇ ಇರುವಂಥ ಭಕ್ತಿ. ಅದು ಪ್ರಾಪಂಚಿಕವಾದ ಯಾವ ವಿಷಯದ ಬಗ್ಗೂ ಇಲ್ಲದೇ ಇರುವಂಥ ಒಂದು ಗೆರೆ ಜಾಸ್ತಿ ಇರುವ ಅಥವಾ ಅತಿಶಯವಾಗಿರುವಂಥ ಒಂದು ಭಕ್ತಿ. ಆ ಭಕ್ತಿ ನೇರವಾಗಿ ಆ ಭಗವಂತನ ದರ್ಶನ ಮಾಡಿಸ್ಬಿಡುತ್ತೆ. ಭಕ್ತಿಯ ಅನನ್ಯ ಲಭ್ಯ ಸಹ ಅವನು ಅದರಿಂದ ಲಭಿಸಿಬಿಡ್ತಾನೆ. ಅದನ್ನೇ ಬೇರೆ ಬೇರೆ ಭಾಷೆಗಳಲ್ಲಿ ಗ್ರಂಥಗಳು ನಿರೂಪಣೆ ಮಾಡುತ್ತೆ. ಏಕಾಂತ ಭಕ್ತಿ ಅಂತ ಒಂದು ಪದವನ್ನು ಬಳಸ್ತಾರೆ ಬೇರೆ ಕಡೆ. ಏಕಾಂತ ಭಕ್ತಿ ಅಂದರೆ ಅದು ಒಂದೇ ಕಡೆಗೆ ವಿಶ್ರಾಂತಿಯನ್ನು ಹೊಂದುವಂಥ ಒಂದು ಭಕ್ತಿ. ಬೇರೆ ಯಾವ ವಿಚಾರಗಳ ಕಡೆ ಹೋದರೂ ಹಿಂದಕ್ಕೆ ಸರಿದು ಎಲ್ಲ ಕಡೆಯಿಂದ ಅಲ್ಲಿ ಬಂದು ನಿಂತ್ಕೊಳ್ಳುತ್ತೆ ಅಂಥ ಒಂದು ಭಕ್ತಿ. ಅದೇ ರೀತಿಯಲ್ಲಿ ಈಶ್ವರ ವಿಷಯದಲ್ಲಿ ಪರಮ ಪ್ರೇಮ ಅಂತಲೂ ಸಹ ಕೆಲವು ಕಡೆಯಲ್ಲಿ ಭಕ್ತಿಯನ್ನು ವ್ಯಾಖ್ಯಾನ ಮಾಡ್ತಾರೆ. ಪ್ರೇಮ ಅನ್ನೋದೊಂದು ಭಾವ, ಮನೋಧರ್ಮ, ಅದೊಂದು ಅಂಟು. ಅದರ ಅಂಟು ಪ್ರಪಂಚದ ವಿಷಯಗಳ ಕಡೆಗೆ ಇದ್ದಾಗ ಹುಟ್ಟು ಸಾವಿನ ಚಕ್ರಕ್ಕೆ ಸಿಹಾಕೋತಾನೆ. ಅದೇ ಆ ಭಗವಂತನ ಕಡೆಗಿದ್ದಾಗ, ಆ ಭಗವಂತನ ಪ್ರತಿನಿಧಿಯಾಗಿರುವಂಥ ಒಬ್ಬ ಸದ್ಗುರುವಿನ ಕಡೆಗೆ ಇದ್ದಾಗ ನೇರವಾಗಿ ಮೇಲ್ಮುಖವಾದ ಯಾತ್ರೆ ಶುರುವಾಗ್ಬಿಡುತ್ತೆ. ಮೋಕ್ಷದ ಕಡೆಗೆ ಯಾತ್ರೆ ಶುರುವಾಗ್ಬಿಡುತ್ತೆ. ಅದನ್ನು ಆ ಅಂಟಿಗೆ ಪರಮ ಪ್ರೇಮ ಅನ್ನೋ ಶಬ್ದವನ್ನು ಕರೀತಾರೆ. ಅಂಟು ಅನ್ನೋ ಶಬ್ದವನ್ನು ಅಲ್ಲಿ ಬಳಸೋಲ್ಲ. ಆದರೆ ನಾನು ಲೌಕಿಕವಾಗಿ ವಿಷಯ ಗೊತ್ತಾಗೋದಕ್ಕೋಸ್ಕರವಾಗಿ ಆ ಪದವನ್ನು ಬಳಸಿದ್ದೀನಿ. ಅದನ್ನು ಪರಮ ಪ್ರೇಮ ಎಂಬುದಾಗಿ ಕರೆಯುವಂಥದ್ದು ಉಂಟು. ಅಲ್ಲಿ ಇರುವ ಮನೋಧರ್ಮವನ್ನು ಸಹ ಒಂದು ಕಡೆಯಲ್ಲಿ ಹೀಗೆ ಹೇಳ್ತಾರೆ. ಅನನ್ಯಯ ಭಕ್ತ್ಯ ಅನ್ನೋದನ್ನೇ ಇನ್ನೊಂದು ಭಾಷೆಯಲ್ಲಿ ಇನ್ನೊಂದು ಗ್ರಂಥ ಅಥವಾ ಒಬ್ಬ ತಜ್ಞರು ಒಂದು ಮಾತಿನಲ್ಲಿ ವಿವರಿಸ್ತಾರೆ. ನಹಿ ಇಷ್ಟದೇವತಾತ್ ಪರಂ ಅಸ್ತಿ ಕಿಂಚಿತ್ ಅಂತ ಒಂದು ಮನೋಧರ್ಮ ಇರಬೇಕು ಅವನಿಗೆ ಅಂತ. ನನಗೊಂದು ಇಷ್ಟ ದೇವತೆ ಇದೆಯಪ್ಪ, ಅವನು ಕೃಷ್ಣ, ರಾಮ, ಇನ್ಯಾರೋ ಒಬ್ಬ ಮಹಾಪುರುಷ. ನನಗೆ ಆ ಇಷ್ಟ ದೇವತೆಗಿಂತ ದೊಡ್ಡದು ಇನ್ನೊಂದು ಎಲ್ಲೂ ಯಾವುದೂ ಇಲ್ಲ ಅಂತ ಒಂದು ಬುದ್ಧಿ ಇದೆಯಲ್ಲ, ಇದನ್ನೇ ಪರಮ ಪ್ರೇಮ ಪರಾನುರಕ್ತಿ ಎಂಬುದಾಗಿ ಕರಿಬೇಕು ಅಂತ. ಲೋಕದಲ್ಲಿ ಆ ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ಅಂತ ಹೊರಟಾಗ ಈ ಹಿಂದೆ ಭಗವದ್ಗೀತೆಯಲ್ಲಿ ಬಂದಿದೆ. ಮೊದಲು ಜ್ಞಾನಯೋಗ, ಆಮೇಲೆ ಕರ್ಮಯೋಗ ಎರಡು ಬಂತು. ಅದೇ ರೀತಿಯಲ್ಲಿ ಭಕ್ತಿ ರೂಪವಾದ ಯೋಗವನ್ನು ಕುರಿತು ಮಹಾಪ್ರಭು ಮುಂದೆ ಅಲ್ಲಲ್ಲೇ ಅನೇಕ ಮಾತುಗಳನ್ನು ಆಡಿರುವ ಸನ್ನಿವೇಶ ಇದೆ. ಅಂದರೆ ಜ್ಞಾನಯೋಗದ ದ್ವಾರವೂ ಅಲ್ಲಿಗೆ ತಲುಪ್ಬೋದು, ಕರ್ಮಯೋಗದ ದ್ವಾರವೂ ಅಲ್ಲಿಗೆ ತಲುಪ್ಬೋದು, ಭಕ್ತಿಯೋಗದ ದ್ವಾರವೂ ಅಲ್ಲಿಗೆ ತಲುಪ್ಬೋದು. ಆದರೆ ಒಂದೊಂದು ಮಾರ್ಗದಲ್ಲೂ ಒಂದೊಂದು ವೈಶಿಷ್ಟ್ಯ ಇದೆ. ಅದಕ್ಕೆ ಯಾರು ಅಧಿಕಾರಿಗಳೋ ಅವರು ಆಯಾ ಮಾರ್ಗವನ್ನು ಅನುಸರಿಸಿದರೆ ಹೆಚ್ಚು ಪ್ರಯತ್ನವಿಲ್ಲದೆ ಅನಾಯಾಸವಾಗಿ ಅಥವಾ ಅಲ್ಪ ಆಯಾಸದೊಡನೆ ಅಲ್ಲಿಗೆ ತಲುಪ್ಬೋದು. ಆದರೆ ಆ ಮಾರ್ಗಗಳೆಲ್ಲವೂ ಪೂರ್ಣ ಇನ್ನೆರಡರ ಜೊತೆಗೆ ಸ್ಪರ್ಶವೇ ಇಲ್ಲದೆ ಇರುವಂಥ ಮಾರ್ಗಗಳಲ್ಲ. ಜ್ಞಾನ ಮಾರ್ಗಕ್ಕೂ ಅಲ್ಲಿ ಕರ್ಮ ಬೇಕು, ಭಕ್ತಿ ಬೇಕು, ಪ್ರಧಾನವಾದದ್ದು ಜ್ಞಾನ. ಕರ್ಮ ಮಾರ್ಗಕ್ಕೂ ಜ್ಞಾನ ಬೇಕು, ಅಲ್ಲೂ ಭಕ್ತಿ ಬೇಕು. ಆದರೆ ಪ್ರಾಧಾನ್ಯ ಯಾವುದಕ್ಕೆ ಅಂದರೆ ಕರ್ಮಕ್ಕೆ. ಅದೇ ರೀತಿಯಲ್ಲಿ ಭಕ್ತಿಯೇ ಪ್ರಧಾನವಾಗಿದೆ ಅನ್ನೋ ಸನ್ನಿವೇಶ ಇದ್ದರೂ ಅಲ್ಲೂ ಕರ್ಮದ ಸ್ಥಾನ ಇದೆ, ಅಲ್ಲೂ ಜ್ಞಾನದ ಸ್ಥಾನ ಇದೆ. ಆದರೆ ಒಂದಕ್ಕೆ ಪ್ರಾಧಾನ್ಯ ಅನ್ನೋ ಹೆಸರಿನಲ್ಲಿ ಭಕ್ತಿಯೋಗ ಅನ್ನೋ ರೀತಿಯಾದಂಥ ಮಾತು ಬರುತ್ತೆ. ಯಾಕೆಂದರೆ ಯಾರೋ ಒಬ್ಬ ಭಕ್ತಿಯೋಗ ಇಟ್ಕೊಂಡಿದ್ದಾನೆ ಅಂದರೆ ಅವನಿಗೆ ಹೊರಗಡೆಯಿಂದ ಯಾವುದೇ ಆಚಾರ ಬೇಕಿಲ್ಲ ಅಂತ ಹೇಳೋಕ್ಕಾಗಲ್ಲ. ಲೌಕಿಕವಾಗಿ ಒಂದು ನೀತಿಯನ್ನು ಅನುಸರಿಸಲು ಬೆಂಕಿ ಇದೆ ಅಂದರೆ ಅದ್ರ ಮೇಲೆ ಹೋಗಿ ಹಾರಕ್ಕೆ ಹೋಗಲ್ಲ ಅವನು. ಅದು ಯಾಕೆ? ಎಲ್ಲ ಭಗವಂತ ನೋಡ್ಕೋತಾನೆ ಅಂತ ಹಾರಿಬಿಡ್ಬೋದಲ್ಲ, ಯಾವುದೋ ಕೆರೆಗೆ ಹಾರಿಬಿಟ್ಟು ಹೀಗೆಲ್ಲ ಮಾಡೋಲ್ಲ. ವಿವೇಕದಿಂದ ವರ್ತಿಸ್ತಾನೆ ಅಂದರೆ ಅಲ್ಲಿ ತಿಳುವಳಿಕೆ ಇದೆ ಅಂತ ಅರ್ಥ ಅದಕ್ಕೆ. ಹಾಗೆ ತನಗೆ ಬೇಕಾದ ಯಾವುದೋ ಒಂದು ವಸ್ತುವನ್ನು ನೋಡೋಕ್ಕೆ ಅವನು ನಡ್ಕೊಂಡು ಹೋಗ್ತಾನೆ, ಕಣ್ಣು ಬಿಡ್ತಾನೆ ಅಂದರೆ ಅಲ್ಲಿ ಕರ್ಮಯೋಗ ಇದೆ ಅಂತ ಅರ್ಥ ಅದಕ್ಕೆ.
ಯಾವ ಕರ್ಮವನ್ನು ಆಚರಣೆ ಮಾಡದೆ ಭಕ್ತಿಯೋಗಿ ಇದ್ದಾನಾ? ಯಾವ ತಿಳುವಳಿಕೆಯನ್ನು ಇಟ್ಕೊಳ್ಳದೇನೆ ಒಬ್ಬ ಭಕ್ತಿಯೋಗಿ ಇದ್ದಾನ ಅಂದರೆ ಇಲ್ವಲ್ಲ. ಎಷ್ಟೆಷ್ಟೋ ವಿವೇಕಗಳನ್ನು ಅವನು ಇಟ್ಕೊಂಡಿದ್ದಾನೆ. ಅದರಿಂದ ಜ್ಞಾನವೂ ಇದೆ, ಕರ್ಮವೂ ಇದೆ ಭಕ್ತಿಯೋಗಿಯಲ್ಲಿ. ಅದರಿಂದ ಅನನ್ಯ ಭಕ್ತಿಯ ಅಂತನ್ನುವಾಗ ಅತಿಶಯವಾದ ಭಕ್ತಿಗೊಂದು ದೊಡ್ಡ ಸ್ಥಾನ ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಜ್ಞಾಪಿಸ್ತಾ ಇದ್ದಾರೆ ಅಂತ ತಗೋಬೇಕು. ಇನ್ನು ಸಹ ಪರಹ ಪುರುಷ ಅಂತ ಮಾತು ಬಂತು. ಆ ಪರಮ ಪುರುಷನು ಅಂತ ಅರ್ಥ ಹೇಳಿದ್ದಾಯಿತು. ಪುರುಷ ಅನ್ನೋ ಪದ ಏನನ್ನು ಜ್ಞಾಪಿಸುತ್ತೆ ಒಂದು ಸ್ವಲ್ಪ ನಾವು ಗಮನಿಸ್ಕೋಬೇಕು. ಗ್ರಂಥಗಳಲ್ಲಿ ಅದಕ್ಕೆ ಅರ್ಥವನ್ನು ಬಿಡಿಸಿ ಹೇಳುವ ಒಂದು ಕ್ರಮ ಇದೆ. ಸಂಸ್ಕೃತ ಭಾಷೆಯ ಒಂದು ಸ್ವರೂಪ, ಅದಕ್ಕೆ ಯಾವುದೋ ಒಂದು ಧಾತು ಅಂತಿರುತ್ತೆ, ಅದರ ಮೇಲೆ ಪ್ರತ್ಯಯಗಳು ಬರುತ್ತೆ, ಆಮೇಲೆ ಅದೊಂದು ವಿಶಿಷ್ಟ ಅರ್ಥದಲ್ಲಿ ಪದ ಬಳಕೆಗೆ ಬರುತ್ತೆ. ಹೀಗೆಲ್ಲ ಇದೆ ಸಂಸ್ಕೃತ ಭಾಷೆಯಲ್ಲಿ. ಪುರಿ ಶಯನಾತ್ ಪುರುಷ ಅಂತ ಒಂದು ಪರಿಚಯವನ್ನು ಮಾಡಿಕೊಡುವಂಥ ಕ್ರಮ ಇದೆ. ಒಂದು ಪಟ್ಟಣದಲ್ಲಿ ಅವನು ವಾಸ ಮಾಡ್ತಾನೆ, ಶಯನ ಅನ್ನೋದಕ್ಕೆ ಇಲ್ಲಿ ಮಲಗಿದಾನೆ ಅಂತ ಅರ್ಥ ಇಟ್ಕೋಬೇಕಾಗಿಲ್ಲ, ಅಲ್ಲಿ ನೆಲೆಸಿದ್ದಾನೆ ಅಂತ ಅರ್ಥ ಇಟ್ಕೋಬೋದು. ಒಂದು ಪಟ್ಟಣದಲ್ಲಿ ನೆಲೆಸಿದಾನಾದ್ದರಿಂದ ಅವನಿಗೆ ಪುರುಷ ಅಂತ ಹೆಸರು ಬಂತು. ಅದೇ ರೀತಿಯಲ್ಲಿ ಪೂರ್ಣತ್ವಾದ್ವಾ ಪುರುಷ, ಅವನು ಪೂರ್ಣ ಸ್ವರೂಪನು, ಆದ್ದರಿಂದ ಅವನಿಗೆ ಪುರುಷ ಅಂತ ಹೆಸರು ಬಂತು ಅಂತ ಇದಕ್ಕೆ ಪರಿಚಯವನ್ನು ಕೊಡುವಂಥದ್ದು ರೂಢಿನಲ್ಲಿದೆ. ಅವನೊಂದು ಪಟ್ಟಣದಲ್ಲಿ ನೆಲೆಸಿದ್ದಾನೆ ಅಂದರೆ ಅವನು ಯಾವ ಪಟ್ಟಣದಲ್ಲಿ ನೆಲೆಸಿದ್ದಾನೆ? ಭಗವಂತ. ಅವನಿಗೂ ನಮ್ಮ ಹಾಗೆ ಬೇರೆ ಬೇರೆ ಊರುಗಳೆಲ್ಲ ಬೇಕೇ ಅಂತ ಪ್ರಶ್ನೆ ಬರುತ್ತೆ. ಆದರೆ ಅವನು ಎಲ್ಲೋ ಒಂದು ಕಡೆಯಲ್ಲಿ ನೆಲೆಸಿದಾನಲ್ಲ, ಆ ನೆಲೆಸಿರೋ ಜಾಗವೇ ಅಲ್ಲೊಂದು ವ್ಯವಸ್ಥೆಯಿಂದ ಕೂಡಿರೋದ್ರಿಂದ ಒಂದು ಪುರ ಅಂತ ಕರೆಯೋದಕ್ಕೆ ಯೋಗ್ಯವಾದದ್ದು. ಅದರ ಹಿನ್ನೆಲೆಯಲ್ಲೇ ಭಾರತ ದೇಶದಲ್ಲಿ ಪುರ ನಗರ ಅಂತ ವ್ಯವಸ್ಥೆಯನ್ನು ತಂದಿದ್ದಾರೆ. ಆದ್ದರಿಂದ ಒಂದಕ್ಕೊಂದಕ್ಕೆ ಈ ರೀತಿಯಲ್ಲಿ ಗಾಢವಾದ ಸಂಬಂಧ ಇದೆ. ಇಡೀ ದೇಶ ಪೂರ್ತಿ ಅಂತಃಪ್ರಪಂಚದ ಜ್ಞಾಪಕವಾಗಿ, ಪ್ರತಿನಿಧಿಯಾಗಿ, ಪ್ರತೀಕವಾಗಿ ವಿಸ್ತಾರವಾಗಿದೆ. ಅದೇ ಈ ಸಂಸ್ಕೃತಿಯ ವೈಶಿಷ್ಟ್ಯ. ಆ ನೇರದಲ್ಲಿ ನಮ್ಮೊಳಗಡೆಗೆ ಒಂದು ಪುರ ಇದೆ, ಈ ಜಗತ್ತನ್ನೋದು ಒಂದು ದೊಡ್ಡ ಪುರವಾಗಿದೆ. ಅದನ್ನೇ ಯೋಗ ಶಿಖೋಪನಿಷತ್ತು ಒಂದು ರೀತಿಯಲ್ಲಿ ವರ್ಣಿಸುತ್ತೆ. ದಶದ್ವಾರಪುರಂ ದೇಹಂ ದಶನಾಡೀ ಮಹಾಪಥಂ ದಶಭಿ ವಾಯುಭಿ ವ್ಯಾಪ್ತಂ ದಶೇಂದ್ರಿಯ ಪರಿಚ್ಛದಂ ಷಡಾಧಾರ ಅಪವರಕಂ ಷಡನ್ವಯ ಮಹಾವನಂ ಚತುಷ್ಪೀಠ ಸಮಾಕೀರ್ಣಂ ಚತುರಾಮ್ನಾಯ ದೀಪಕಂ ಅಂತ ಒಂದು 2 ಶ್ಲೋಕಗಳಲ್ಲಿ ಒಂದು ದೊಡ್ಡ ಪಟ್ಟಣ ಇದೆಯಪ್ಪ, ಆ ಪಟ್ಟಣದೊಳಗಡೆ ಅವನು ವಾಸ ಮಾಡಿದ್ದಾನೆ ಅನ್ನೋದನ್ನು ಬಿಡಿಸಿ ಬಿಡಿಸಿ ನಮ್ಮ ಬುದ್ಧಿ ಮನಸ್ಸಿಗೆ ಬರುವಂತೆ ಒಂದು ವರ್ಣನೆಯನ್ನು ಕೊಟ್ಟು, ಅದ್ರ ಜೊತೆಗೆ ಹಾಗೇ ಇದೊಂದು ದೇವಾಲಯವೂ ಆಗಿದೆಯಪ್ಪ ಅಂತ ಮುಂದಿನ ಮಾತನ್ನು ಬಳಸಿದ್ದಾರೆ. ಬಿಂದುನಾದ ಮಹಾಲಿಂಗಂ ಶಿವಶಕ್ತಿ ನಿಕೇತನಂ ದೇಹಂ ಶಿವಾಲಯಂ ಪ್ರೋಕ್ತಂ ದೇಹಂ ವಿಷ್ಣುವಾಲಯಂ ಪ್ರೋಕ್ತಂ ಅಂಥದ್ದು ಒಂದು ಪಾಠ ಇದೆ. ಸಿದ್ಧಿದಂ ಸರ್ವದೇಹಿನಾಂ, ಹೀಗೆ ವರ್ಣನೆ ಮಾಡ್ಕೊಂಬಂದ್ಯಾರ. ಈ ದೇಹ ಇದೆಯಲ್ಲ, ಇದೊಂದು ಪುರ, ಇದರೊಳಗಡೆ ಒಬ್ಬ ವಾಸ ಮಾಡ್ತಾ ಇದ್ದಾನೆ, ಅವನು ಪುರುಷ. ಹಾಗೆ ದೊಡ್ಡ ಬ್ರಹ್ಮಾಂಡ ಅಂತ ಒಂದಿದೆ, 14 ಲೋಕಗಳ ರೂಪದಲ್ಲಿರುವಂಥದ್ದು, ಅದರೊಳಗಡೆ ಒಬ್ಬ ಮಹಾಪ್ರಭು ವಾಸ ಮಾಡ್ತಾ ಇದ್ದಾನೆ, ಅವನು ಪುರುಷ. ಅವನು ಮಹಾಪುರುಷ, ಅವನು ಪರಃಪುರುಷ. ಇಲ್ಲೂ ಒಬ್ಬ ಪುರುಷ ಇದ್ದಾನೆ. ಇದು ಒಂದು ಪುರ ಅಂತ. ಇದೊಂದು ಪುರ ಅಂದರೆ ಇದರಲ್ಲಿ ಏನು ಹಾಗೆ ಪುರದ ಲಕ್ಷಣಗಳು ನಮಗೆ ಕಾಣಿಸ್ತಾ ಇದೆ ಅಂತ ಪ್ರಶ್ನೆ ಬರುತ್ತೆ. ಅದನ್ನು ವರ್ಣಿಸ್ತಾ ಇದ್ದಾರೆ. ಒಂದು ಪುರ ಅಂತಂದರೆ ಅದರಲ್ಲಿ ಆ ಪುರದೊಳಗಡೆ ಪ್ರವೇಶ ಮಾಡೋಕ್ಕೆ ಬಾಗಿಲಿರಬೇಕು, ಪುರಕ್ಕೆ ಹೋಗಿ ತಲುಪೋದಕ್ಕೆ ರಸ್ತೆ ಇರಬೇಕು, ಮಾರ್ಗ ಇರಬೇಕು. ಪುರದ ಒಳಗಡೆಗೆ ಅರಮನೆ ಕಡೆಗೆ, ಪ್ರಧಾನ ಸ್ಥಾನದ ಕಡೆಗೆ ಹೋಗೋದಕ್ಕೆ ಬೇಕಾಗುವಂಥ ಮಾರ್ಗ ಇರಬೇಕು. ಹಾಗೆಯೇ ಅಲ್ಲೆಲ್ಲ ವಾಯು ಸಂಚಾರದ ಜಾಗಗಳಿರಬೇಕು ಎಲ್ಲ ಕಡೆಗೂ. ಇಲ್ಲೂ ವಾಯು ಸಂಚಾರವೇ ಇಲ್ಲ ಅನ್ನೋ ಸ್ಥಿತಿ ಆಗಬಾರ್ದು. ಅಲ್ಲಲ್ಲೇ ಮರೆ ಮಾಡೋದಕ್ಕೆ ಬೇಕಾಗುವ ಜಾಗಗಳಿರಬೇಕು. ಹಾಗೆ ಒಳಗಡೆ ಎಲ್ಲೆಲ್ಲೋ ಯಾರ್ಯಾರೋ ನುಗ್ಗದೇ ಇರುವಂತೆ ಕೋಟೆಗಳಿರಬೇಕು. ಸುತ್ತಲೂ ವನ ಇರಬೇಕು ಸಾಕಷ್ಟು. ಕಾರಣ ಯಾರೋ ಒಳಗಡೆ
ನೇರವಾಗಿ ಪ್ರವೇಶ ಮಾಡೋಕ್ಕೆ ಬರದೇ ಇರುವಂತೆ ಸಾಕಷ್ಟು ವನ ಇರಬೇಕು. ಜೊತೆಗೆ ನಾನಾ ರೀತಿಯಾದಂಥ ವಸ್ತುಗಳನ್ನು ಅನುಗ್ರಹಿಸಿಕೊಡುವಂಥ ಅದು ವನ ಅದಿರಬೇಕು. ಹಾಗೆ ಎಲ್ಲೋ ಒಂದು ಕಡೆ ಇಲ್ಲಿ ಪೀಠಗಳಿರಬೇಕು, ಕೂತ್ಕೊಳ್ಳುವ ಜಾಗಗಳು, ಮತ್ತು ಅಲ್ಲಲ್ಲೇ ರಾತ್ರಿ ವೇಳೆಯಲ್ಲಿ ಬೆಳಕು ಕೊಡೋದಕ್ಕೆ ದೀಪಸ್ತಂಭಗಳಿರಬೇಕು. ಹೀಗೆಲ್ಲ ಇದ್ದರೆ ಅದನ್ನೊಂದು ಪುರ ಅನ್ನೋ ರೀತಿಯಲ್ಲಿ ಕರಿಬೋದು. ಈ ಶರೀರದಲ್ಲಿ ಅದೇ ಥರದ ಲಕ್ಷಣ ಇದೆ ಅಂತ ಈ ಶರೀರವನ್ನು ಯೋಗ ದೃಷ್ಟಿಯಿಂದ ನೋಡಿದ ಜ್ಞಾನಿಗಳು ವರ್ಣಿಸ್ತಾ ಇದ್ದಾರೆ. ಇದನ್ನು ನಾವು ಆಧುನಿಕ ವಿಜ್ಞಾನದ ಹಿನ್ನೆಲೆಯಲ್ಲಿ ಪೂರ್ತಿಯಾಗಿ ಭಾವಿಸೋಕ್ಕಾಗಲ್ಲ. ಆಧುನಿಕ ವಿಜ್ಞಾನದ ಹಿನ್ನೆಲೆಯಲ್ಲಿ ಯಾವುದಾದ್ರು ಹೊಂದ್ಕೊಳ್ಳುತ್ತೆ ಅಂದರೆ ಆ ವಿಷಯ ಸತ್ಯ, ಅದನ್ನ ಇಟ್ಕೋಬೇಕಾಗುತ್ತೆ. ಆದರೆ ಯೋಗ ದೃಷ್ಟಿಯಿಂದ ನೋಡಿದ ಅನೇಕ ವಿಷಯಗಳಿದೆ, ಅದು ಆಧುನಿಕ ವಿಜ್ಞಾನದ ನೇರಕ್ಕೆ ಪೂರ್ಣವಾಗಿ ಸಿಕ್ಕಿದೆ ಅಂತ ಹೇಳೋದು ಕಷ್ಟ. ಆ ನೇರದಲ್ಲಿ ಯೋಗ ದೃಷ್ಟಿಗೆ ಕಂಡಂಥ ಒಂದು ಸತ್ಯವನ್ನು ಜ್ಞಾಪಿಸ್ಕೊಂಡು ಈ ಶರೀರವೂ ಒಂದು ಪುರ ಎಂಬ ಮಾತನಾಡ್ತಾ ಇದ್ದಾರೆ. ಹೇಗೆ ಅಂತ ಕೇಳಿದ್ರೆ, ದಶದ್ವಾರಪುರಂ ದೇಹಂ, ಈ ದೇಹವೆಂಬುದು ಒಂದು ಪುರ, 10 ಬಾಗಿಲುಗಳಿವೆ ಅಂತ ಹೇಳ್ತಾ ಇದ್ದಾರೆ. ಬಾಗಿಲು ಅಂದರೆ ಒಳಗಡೆ ಪ್ರವೇಶ ಮಾಡೋದಕ್ಕೂ ಒಳಗಿಂದ ಹೊರಗಡೆ ಹೋಗೋದಕ್ಕೂ ಯಾವುದು ನಮಗೆ ಸಹಾಯ ಮಾಡಿಕೊಡುತ್ತೋ ಅದಕ್ಕೆ ದ್ವಾರ ಅಂತ ಕರೀತಾರೆ. ಒಂದು ನಗರ ಅಂದರೆ ಅದಕ್ಕೆ ಒಳಗಡೆ ಪ್ರವೇಶ ಮಾಡೋಕ್ಕೆ ದ್ವಾರ ಇರುತ್ತೆ, ಒಳಗಡೆ ಇದ್ದವರು ಸಮಯ ಬಂದಾಗ ಹೊರಗಡೆ ಹೋಗೋಕ್ಕೆ ದ್ವಾರ ಇರುತ್ತೆ. ಅದಕ್ಕೆ ರಾಜದ್ವಾರ ಅಂತ ಹೆಸರೆಲ್ಲ ಕರೀತಾರೆ. ಹಾಗೆ ಈ ಶರೀರದಲ್ಲಿ 10 ದ್ವಾರಗಳಿವೆ ಅಂತ. ದಶದ್ವಾರಂ ಯಾವುದು ಅಂತ ಕೇಳಿದರೆ, 2 ಕಣ್ಣು 2 ದ್ವಾರ, 2 ಕಿವಿ 2 ದ್ವಾರ, ಮೂಗಿನ 2 ಹೊಳ್ಳೆಗಳು 2 ದ್ವಾರ, 6 ದ್ವಾರ ಆಯಿತು. ಬಾಯಿ ಅನ್ನೋದು ಇನ್ನೊಂದು ದ್ವಾರ, 7 ದ್ವಾರ ಆಯಿತು. ಇನ್ನು ಸೊಂಟದಿಂದ ಕೆಳಗಡೆ ಇಳಿದ್ರೆ ಮೂತ್ರದ್ವಾರ ಮಲದ್ವಾರ ಅಂತ 2 ಇದೆ, ಅದು 2 ಸೇರಿಸಿ 9 ಆಯಿತು. ಇನ್ನೊಂದು ನಡು ನೆತ್ತಿಯಲ್ಲಿ ಒಂದು ದ್ವಾರ ಇದೆಯಂತೆ, ಅದು ನಮಗೆ ಕಾಣಿಸ್ತಾ ಇಲ್ಲ, ಆದರೆ ಅಲ್ಲೊಂದು ಸಂಚಾರಕ್ಕೆ ಬೇಕಾಗುವಂಥ ರಾಜಮಾರ್ಗ ಇದೆ. ಅದು ನೇರವಾಗಿ ಮೋಕ್ಷಕ್ಕೆ ಕರ್ಕೊಂಡೋಗಿ ತಲುಪಿಸುವಂಥ ವಿಶಿಷ್ಟ ದ್ವಾರ, ಅದಕ್ಕೆ ಬ್ರಹ್ಮರಂಧ್ರ ಎಂಬುದಾಗಿ ಕರೀತಾರೆ. ಹೀಗೆ ತೆಗೆದುಕೊಂಡ್ರೆ ಒಟ್ಟು ಈ ಶರೀರವೆಂಬ ಪಟ್ಟಣದಲ್ಲಿ 10 ದ್ವಾರಗಳಿವೆ ಅಂತ ಮನಸ್ಸಿಗೆ ಕಾಣಿಸುತ್ತೆ. ದಶನಾಡಿ ಮಹಾಪಥಂ, ಅದೇ ರೀತಿಯಲ್ಲಿ 10 ನಾಡಿಗಳೆಂಬ ಮಹಾಪಥಂ ಅಂದರೆ ದೊಡ್ಡ ಮಾರ್ಗಗಳಿವೆ, ಪ್ರಧಾನ ಮಾರ್ಗಗಳಿದೆ. ಉಪಮಾರ್ಗಗಳು ಬೇಕಾದಷ್ಟಿದೆ. ಪ್ರಧಾನ ಮಾರ್ಗಗಳು, ಒಂದು ನಗರ ಅಂದರೆ ಒಂದು 10 ಮಾರ್ಗ ಇರಬೇಕು. ಅದೇ ರೀತಿಯಲ್ಲಿ ಈ ದೇಹವೆಂಬ ಪುರದಲ್ಲಿ 10 ಪ್ರಧಾನವಾದ ಮಾರ್ಗಗಳಿವೆ ಅಂತ. ಅದು ಯಾವುದು ಅಂತ ಕೇಳಿದ್ರೆ, ಪ್ರಾಣ, ಜೀವ, ಮನಸ್ಸು ಇವೆಲ್ಲ ಸಂಚಾರ ಮಾಡುವಂತಹ ವಿಶಿಷ್ಟವಾದಂತಹ ನಾಡಿ ಅಂತ ಕರೆಯಲ್ಪಡುವಂತಹ ಒಂದು ಜಾಗ, ಅದನ್ನು ಮಹಾಪಥ ಎಂಬ ಭಾಗದಲ್ಲಿ ಕರೀತಾರೆ. ಕಾರಣ ಜೀವ, ಅದೇ ರೀತಿಯಲ್ಲಿ ಪ್ರಾಣ, ಮನಸ್ಸು ಅಲ್ಲೆಲ್ಲ ಸಂಚಾರ ಮಾಡುತ್ತೆ. ಈ ಶರೀರದ ಎಲ್ಲ ಭಾಗದಲ್ಲೂ ಓಡಾಡುತ್ತೆ. ಅದಕ್ಕೆ ಒಂದು ನಿರ್ದಿಷ್ಟವಾದ ಒಂದು ಸ್ಥಾನ ಇದ್ದರೂ ಸಮಯದಲ್ಲಿ ಎಲ್ಲ ಕಡೆಗೆ ಸಂಚಾರ ಮಾಡುತ್ತೆ. ಹಾಗೆ ಸಂಚಾರ ಮಾಡುವಾಗ ಎಲ್ಲೆಲ್ಲೋ ಸಂಚಾರ ಮಾಡೋಕ್ಕಾಗಲ್ಲ. ಎಲ್ಲಿ ರಸ್ತೆ ಇದೆಯೋ ಅಲ್ಲಿ ನಾವು ಸಂಚಾರ ಮಾಡ್ತೀವಿ ಸ್ವಭಾವತಃ. ಹಾಗೆ ಈ ಶರೀರದೊಳಗಡೆಗೆ ನಾಡಿ ರೂಪವಾದಂಥ ಒಂದು ಮಾರ್ಗಗಳಿವೆ, ಅಲ್ಲಿ ಸಂಚಾರ ಮಾಡುತ್ತೆ. ಅದು ಯಾವುದು 10 ಮಾರ್ಗಗಳು ಅಂತ ಕೇಳಿದರೆ, ಯೋಗಶಾಸ್ತ್ರ ಅದರ ಬಗ್ಗೆ ಒಂದು ವಿವರಣೆಯನ್ನು ಕೊಟ್ಟಿದೆ. ಇಡ, ಪಿಂಗಳ, ಸುಷುಮ್ನ ಪ್ರಧಾನವಾದ 3 ಮಾರ್ಗಗಳು, ಗಾಂಧಾರಿ, ಹಸ್ತಿ, ಜಿಹ್ವ, ಪೂಷ ಅಂತ ಇನ್ನು 3, ಯಶಸ್ವಿನಿ, ಅಲಂಬುಷ, ಕುಹು ಅಂತ ಇನ್ನು 3, ಕೊನೆಯಲ್ಲಿ ಶಂಖಿನಿ ಅಂತ ಇನ್ನೊಂದು ನಾಡಿ. ಒಟ್ಟು 10 ನಾಡಿಗಳು ಈ ಶರೀರವನ್ನು ಸಂಪೂರ್ಣವಾಗಿ ಒಳಗಿಂದ ಹೊರಗೆ, ಹೊರಗಿಂದ ಒಳಗಡೆಗೆ ಸಂಪರ್ಕ ಏರ್ಪಡೋದಕ್ಕೆ ಬೇಕಾಗುವಂತಹ ಮಾರ್ಗಗಳಾಗಿ ಉಳ್ಕೊಂಡಿವೆ ಈ 10. ಅದರಿಂದ ದಶನಾಡಿ ಮಹಾಪಥಂ, ಈ ಶರೀರವೆಂಬುದು ಒಂದು ನಗರ, ಪುರ, 10 ನಾಡಿಗಳಿಂದ ಕೂಡಿದೆ. ವಾಯುಭಿರ್ ವ್ಯಾಪ್ತಂ, ಒಂದು ನಗರ ಅಂದರೆ ಪೂರ್ವದಿಂದ ಗಾಳಿ ಬೀಸುತ್ತೆ, ಪಶ್ಚಿಮದಿಂದ ಗಾಳಿ ಬೀಸುತ್ತೆ, ಉತ್ತರ ದಕ್ಷಿಣದಲ್ಲಿ ಗಾಳಿ ಬೀಸುತ್ತೆ. ಹಾಗೆ ಮಧ್ಯದಲ್ಲಿರುವ ದಿಕ್ಕುಗಳಿದೆಯಲ್ಲ, ಈಶಾನ್ಯ, ಆಗ್ನೇಯ, ನೈಋತ್ಯ, ವಾಯುವ್ಯ, ಅಲ್ಲಿಂದ ಗಾಳಿ ಬೀಸುತ್ತೆ, ಮೇಲಿಂದ ಗಾಳಿ ಬೀಸುತ್ತೆ, ಕೆಳಗಡೆಯಿಂದ ಗಾಳಿ ಬೀಸುತ್ತೆ. ಹೀಗೆಲ್ಲ ಬೀಸೋ ಥರನೇ ಇರಬೇಕು ಒಂದು ಪಟ್ಟಣ ಅಂದರೆ ಚೆನ್ನಾಗಿರ್ಬೇಕಾದ್ರೆ. ಅದೇ ರೀತಿಯಲ್ಲಿ ಈ ಶರೀರವೂ ಕೂಡ ಒಂದು ಪಟ್ಟಣ. ಇದರಲ್ಲಿ 10 ವಾಯುಗಳು ಕೆಲಸ ಮಾಡ್ತಾ ಇವೆ. ಆ 10 ವಾಯುಗಳು ಕೆಲಸ ಮಾಡ್ತಾ ಇರೋದ್ರಲ್ಲೇ
ಇಲ್ಲಿ ಜೀವರೂಪನಾದ ಪುರುಷ ಒಂದು ಮಟ್ಟದ ನೆಮ್ಮದಿಯಿಂದ ಇಲ್ಲಿ ಬದುಕೋಕ್ಕೆ ಸಾಧ್ಯವಾಗ್ತಾ ಇದೆ ಅಂತ. ಆ 10 ವಾಯುಗಳು ಯಾವುದು ಅಂತ ಕೇಳಿದ್ರೆ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ 5 ಪ್ರಧಾನವಾದ ವಾಯುಗಳು. ಅದ್ರ ಜೊತೆಗೆ ಹಾಗೆ ನಾಗ, ಕೂರ್ಮ, ಕೃಕರ, ದೇವದತ್ತ, ಧನಂಜಯ ಎಂಬುದಾಗಿ ಇನ್ನೂ 5 ಪ್ರಾಣಗಳು. ಇವುಗಳು ವಿಶೇಷವಾದ ಒಂದು ಕಾರ್ಯವನ್ನು ನಿರ್ವಾಹ ಮಾಡ್ತಾ ಇವೆ. ಒಂದೊಂದು ಕೂಡ ಸುಮ್ಮನೆ ಸಂಚಾರ ಮಾಡ್ತಾ ಇಲ್ಲ. ಅವುಗಳ ವಿಶಿಷ್ಟವಾದ ಪಾತ್ರ ಇದೆ. ಅನೇಕ ನಮ್ಮ ಜೀವನದ ಚಲನವಲನೆಗಳು, ನಡೆನುಡಿಗಳು ಇದೆಲ್ಲಕ್ಕೂ ಸಹಕಾರ ಕೊಟ್ಕೊಂಡು ಈ ಶರೀರವನ್ನು ವ್ಯಾಪಿಸಿ ನಿಂತಿವೆ. ಅದರಿಂದ ಈ ಶರೀರವೆಂಬ ಪುರದಲ್ಲಿ 10 ವಾಯುಗಳು ಕೆಲಸ ಮಾಡ್ತಾ ಇದೆ. ದಶೇಂದ್ರಿಯ ಪರಿಚ್ಛದಂ, 10 ಇಂದ್ರಿಯಗಳೆಂಬ ಪರಿಚ್ಛದ ಹೊದಿಕೆಗಳಿವೆ ಅಂತ. ಮಾಡು ಅಂತ ಹೇಳ್ತೀವಿ ನಾವು, ಅದಕ್ಕೆ ಪರಿಚ್ಛದ ಅಂತ ಸಂಸ್ಕೃತದಲ್ಲಿ ಹೇಳೋದುಂಟು. ಎಲ್ಲ ಕಡೆಯಿಂದ ಮುಚ್ಚಿಕೊಡುತ್ತೆ, ನಮಗೆ ಒಳಗಡೆ ವಾಸ ಮಾಡೋದಕ್ಕೆ ಸಹಕಾರ ಕೊಡುತ್ತೆ ಮಾಡು ಅಂತ. ಅದೇ ರೀತಿ ಪರಿಚ್ಛದ ಅಂದರೆ ಒಂದು ದೃಷ್ಟಿಯಿಂದ ನಮ್ಮನ್ನು ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ನಿರ್ಮಿತವಾದಂಥ ವಸ್ತು ಅದು. ದಶ ಇಂದ್ರಿಯ ಪರಿಚ್ಛದಂ ಅಂದರೆ 10 ಇಂದ್ರಿಯಗಳೆಂಬ ಪರಿಚ್ಛದ ಇಲ್ಲಿದೆ. ಹೇಗೆ ಒಂದು ದೊಡ್ಡ ಊರು ಅಂತಂದರೆ ನಗರ ಅಂದರೆ ಅಲ್ಲಲ್ಲೇ ವಾಸಕ್ಕೆ ಬೇಕಾಗುವ ವ್ಯವಸ್ಥೆಗಳಿಂದ ಕೂಡಿ ಅದು ಇರುತ್ತೋ ಅದೇ ರೀತಿಯಲ್ಲಿ ಇಲ್ಲೂ ಸಹ ಅಂತಹ ಪರಿಚ್ಛದಗಳಿದೆ. ಪಂಚ ಜ್ಞಾನೇಂದ್ರಿಯ ಮತ್ತು ಪಂಚ ಕರ್ಮೇಂದ್ರಿಯ ಇದನ್ನು ಮನಸ್ಸಿಗೆ ತಂದ್ಕೋಬೇಕು. ಪಂಚ ಜ್ಞಾನೇಂದ್ರಿಯ ಅಂದರೆ ಶ್ರೋತ್ರ, ತ್ವಕ್, ಚಕ್ಷು, ಜಿಹ್ವಾ, ನಾಸಿಕಾ, ಕಿವಿ, ಚರ್ಮ, ಕಣ್ಣು, ನಾಲಿಗೆ, ಮೂಗು, ಇದು ಪಂಚ ಜ್ಞಾನೇಂದ್ರಿಯ. ಹಾಗೆ ಪಂಚಕರ್ಮೇಂದ್ರಿಯಗಳಿದೆ. ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ. ವಾಕ್ ನಾಲಿಗೆ ಅಂತ ಅರ್ಥ, ಪಾಣಿ ಕೈ, ಪಾದ ಕಾಲುಗಳು, ಪಾಯು ಗುದದ್ವಾರ, ಉಪಸ್ಥ ಜನನೇಂದ್ರಿಯ. ಗುದದ್ವಾರದಲ್ಲೇ ಮೂತ್ರದ್ವಾರವೂ ಸೇರಿಕೊಂಡಿದೆ ತಿಳ್ಕೊಂಡು ಉಪಸ್ಥ ಜನನೇಂದ್ರಿಯ ಅಂತ ತಿಳ್ಕೊಂಡ್ರೆ ಒಟ್ಟು 5 ಕರ್ಮೇಂದ್ರಿಯಗಳಾಯಿತು. ಈ 10 ಒಂದು ತರಹ ನಮ್ಮನ್ನು ಕಾಪಾಡುವ ಪರಿಚ್ಛದಗಳಂತೆ ಇದೆ, ರಕ್ಷಣೆ ಕೊಡ್ತಾಯಿವಿ ಒಂದೊಂದು ಕೂಡ. ಅಲ್ಲಿಂದ ಏನೋ ಒಂದು ಕಲ್ಲು ಬರ್ತಾಯಿದೆ ಅಂದರೆ ಕಣ್ಣು ನೋಡುತ್ತೆ, ಕೂಡಲೇ ರಕ್ಷಣೆಗಾಗಿ ಸಿದ್ಧತೆ ಮಾಡಿಕೊಳ್ಳುತ್ತೆ. ಕಾಲಿಗೆ ಆಜ್ಞೆ ಕೊಡುತ್ತೆ, ಕಾಲು ಆ ಕಡೆ ಹೆಜ್ಜೆ ಹಾಕುತ್ತೆ, ಇಲ್ಲ ಕೈ ಹೋಗಿ ಮುಂದೆ ನಿಂತ್ಕೊಳ್ಳುತ್ತೆ ಅದನ್ನು ತಡೆಯೋಕ್ಕೋಸ್ಕರ. ಅಂದರೆ ನಮಗೆ ಬರುವ ಅಪಾಯಗಳನ್ನೆಲ್ಲ ತಡೆದು ನಮ್ಮನ್ನು ರಕ್ಷಣೆ ಮಾಡೋ ಕೆಲಸಗಳನ್ನು ಮಾಡ್ತಾಯಿದೆ ಈ 10 ಇಂದ್ರಿಯಗಳು. ಅದರಿಂದ ಪರಿಚ್ಛದ ಅನ್ನೋ ಪದ ಅಲ್ಲಿಗೆ ಹೊಂದ್ಕೊಳ್ಳುತ್ತೆ ಅಂತ ಇಟ್ಕೋಬೋದು. ಇದಾದ ಮೇಲೆ ಷಡಾಧಾರ ಅಪವರಕಂ, ಷಟ್ 6 ಆಧಾರವೆಂಬ ಕೂತ್ಕೊಳ್ಳೋದಕ್ಕಿರುವ ಜಾಗದಂತೆ ಇರುವಂಥ ಅಪವರಕಂ, ತಡೆ ಹಿಡಿಯುವಂಥ ಜಾಗಗಳಿವೆ ಅಂತಂದು, ಸುಂಕದ ಕಟ್ಟೆಗಳಿವೆ ಅಂತ ಹೇಳ್ಬೋದು. ನಗರದಿಂದ ಹೊರಗಡೆ ಹೋಗಬೇಕಾದ್ರೆ ಒಂದು ಸುಂಕದ ಕಟ್ಟೆ ಅಂತ ಇರುತ್ತೆ. ಆ ಸುಂಕದ ಕಟ್ಟೆಯಲ್ಲಿ ಪರಿಶೀಲನೆ ಮಾಡಿ ಆಮೇಲೆ ಹೊರಗಡೆ ಹೋಗಿಬಿಡ್ತಾರೆ. ಒಳಗಡೆ ಪ್ರವೇಶ ಮಾಡಬೇಕಾದ್ರೂ ಸುಂಕದ ಕಟ್ಟೆಯಲ್ಲಿ ಏನು ತೊಗೊಂಡು ಹೋಗ್ತಾ ಇದೆಯಾ ನೀನು, ಅದು ಯಾವುದು ಪದಾರ್ಥ ಅಂತೆಲ್ಲ ಪರಿಶೀಲಿಸಿ ಅದನ್ನು ಒಳಗಡೆ ತೊಗೊಂಡು ಹೋಗಕ್ಕೆ ಅರ್ಹತೆ ಇದೆ ಅಂತಾದರೆ ಒಳಗಡೆ ಹೋಗಿಬಿಡ್ತಾರೆ. ಇಲ್ಲ ಯಾರೋ ಕೈನಲ್ಲಿ ಒಂದು ಪದಾರ್ಥ ತೊಗೊಂಡು ಹೋಗ್ತಾ ಇದ್ದಾನೆ, ಅದು ತುಂಬ ಅಪಾಯಕಾರಿಯಾದ ವಸ್ತು ಅಂದರೆ ಅದನ್ನ ಯಾಕೆ ತೊಗೊಂಡು ಹೋಗ್ತಾ ಇದೆಯಾ, ಇದು ಯಾತಕ್ಕೆ ಬಂದೆ ನೀನು ವಿಚಾರಣೆ ಮಾಡಿ ಅಲ್ಲಿಂದ ಹೊರಗಡೆ ಕಳಿಸೋದೋ ದಂಡಿಸೋದೋ ಕೆಲಸ ಆಗುತ್ತೆ. ಹಾಗೆ ಒಳಗಡೆ ಇದ್ದಿದ್ದನ್ನು ಯಾವುದೋ ಹೊತ್ಕೊಂಡು ಹೋಗ್ತಾ ಇದ್ದಾನೆ ಅಂದರೆ ಯಾಕೆ ಹೊತ್ಕೊಂಡು ಹೋಗ್ತಾ ಇದ್ದಾನೆ, ಅದರಿಂದ ಇಡೀ ರಾಷ್ಟ್ರಕ್ಕೆ ಅಪಾಯ ಆಗ್ಬೋದು ಅಂತಿದ್ದಾಗ ಅಲ್ಲಿ ಅದನ್ನು ನಿಯಂತ್ರಣ ಮಾಡಬೇಕಾಗತ್ತೆ. ಅದೇ ರೀತಿಯಲ್ಲಿ ಈ ಶರೀರ ಯಂತ್ರದಲ್ಲಿ ಹಾಗೆ ಸುಂಕದ ಕಟ್ಟೆಗಳಿದೆಯಂತೆ. ಶ್ರೀರಂಗ ಮಹಾಗುರುಗಳು ಒಂದು ಮಾತಿನಲ್ಲಿ ಹಾಗೆ ಹೇಳ್ತಾ ಇದ್ದಿದ್ದನ್ನು ಕೇಳಿದ್ದೀವಿ. ಬದುಕು ಹೇಗಿರಬೇಕಪ್ಪ ಅಂತ ಕೇಳಿದ್ರೆ, ಯಾವ ಸುಂಕದ ಕಟ್ಟೆಯಲ್ಲೂ ಸ್ವಲ್ಪ ನಿಲ್ಲು, ನಿನಗೆ ಮುಂದೆ ಹೋಗೋದಕ್ಕೆ ಅಧಿಕಾರ ಇಲ್ಲ ಅಂತ ಹೇಳುವಂತೆ ಬದುಕಬೇಡಿಯಪ್ಪ ಅಂತ. ಅಂದರೆ ಯಾವುದೋ ಅಪರಾಧದ ಕೆಲಸಗಳನ್ನು ಮಾಡಿದ್ರೆ ಶಿಕ್ಷೆ ಆಗಿ ಮುಗಿಯೋ ತನಕ ಅಲ್ಲಿಂದ ಹೊರಗಡೆ ಹೋಗೋಕ್ಕಾಗಲ್ಲ. ಹಾಗೆ ಇಲ್ಲಿ ಮೇಲ್ಮೇಲೆ ಸಂಚಾರ ಮಾಡೋದಕ್ಕೆ ಒಂದು ತರಹ ಮಂಟಪಗಳಿವೆ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರ, ಅನಾಹತ, ವಿಶುದ್ಧಿ, ಆಜ್ಞಾ ಎಂಬುದಾಗಿ ಮಂಟಪಗಳಿವೆ. ಅದು 6 ಇವೆ. ಅಲ್ಲಿ ಮೇಲ್ಮೇಲಕ್ಕೆ ಹತ್ತು ಹೋಗಬೇಕಾದ್ರೆ ಅದೊಂದು ಸುಂಕದ ಕಟ್ಟೆ ಇದ್ದ ಹಾಗೆ.
ನೀನು ಎಷ್ಟು ಶುದ್ಧವಾಗಿದೆಯಾ ಅದಕ್ಕೆ ತಕ್ಕಂತೆ ಒಳಗಡೆ ಪ್ರವೇಶ ಮಾಡೋಕ್ಕಾಗುತ್ತಪ್ಪ. ನಿನ್ನಲ್ಲಿ ಯಾವ್ಯಾವುದೋ ಪಾಪಲೇಶಗಳೆಲ್ಲ ಇದೆ ಅಂತಾದರೆ ನೀ ಅದನ್ನು ತೊಳ್ಕೊಂಡ್ರೆ ಒಳಗಡೆ ಪ್ರವೇಶ ಮಾಡೋಕ್ಕಾಗತ್ತೆ, ಅದ್ರ ಜೊತೆಗೆ ಹೋಗೋಕ್ಕಾಗಲ್ಲಪ್ಪ ಅಂತ ಅಲ್ಲಿ ಒಂದು ತಡೆ ಬಂದು ನಿಲ್ಲುತ್ತೆ. ಆದ್ದರಿಂದ ಆ ಷಟ್ ಚಕ್ರಗಳು ಎಂಬುದಾಗಿ ನಮ್ಮ ಮೈಯೊಳಗಡೆಗೆ ಬೆನ್ಮೂಳೆಯಲ್ಲಿ ಸುಷುಮ್ನಾ ಅನ್ನೋ ರೀತಿಯಾದಂಥ ನಾಡಿಯಲ್ಲಿ ನಿಹಿತವಾಗಿರುವ ಒಳಗಡೆ ಇಡಲ್ಪಟ್ಟಿರುವಂಥ 6 ಯಾವ ಮಂಟಪದ ರೂಪದಂಥ ಸ್ಥಾನಗಳಿದೆಯೋ ಸುಂಕದ ಕಟ್ಟೆ ಇದ್ದ ಹಾಗೇನೆ ಅದು ಷಟ್ ಚಕ್ರಗಳು ಎಂಬುದಾಗಿ ಕರೆಯಲ್ಪಡುತ್ತೆ. ಅದು ಅಪವರಕಂ. ಅಪವರಕಂ ಅಂದರೆ ಮಧ್ಯದಲ್ಲಿ ತಡೆ ಹಾಕುವಂಥ ಜಾಗವಾಗಿವೆ ಅಂತ ಅರ್ಥ, ನಿಯಂತ್ರಣ ಮಾಡುವಂಥ ಜಾಗಗಳಾಗಿವೆ ಅಂತ. ಜೀವ ಪ್ರಾಣ ಮನಸ್ಸು ಎಲ್ಲ ಒಳಗಡೆ ಆಳಕ್ಕೆ ಪ್ರವೇಶ ಮಾಡಿ ಆ ಪರಮಪುರುಷ ರೂಪನಾದಂಥ ತತ್ವದ ಕಡೆ ಹೋಗಬೇಕಾದ್ರೂ, ಅಲ್ಲಿಂದ ಕೆಳಗಡೆ ಇಳಿದು ಬರಬೇಕಾದ್ರೂ ಈ ಮಧ್ಯದಲ್ಲಿರುವಂಥ ಚಕ್ರಗಳು ಅವನನ್ನು ನಿಯಂತ್ರಿಸುತ್ತವೆ. ಅದರಿಂದ ಆ ಪದದಿಂದ ಅದನ್ನ ಕರೆದಿದ್ದಾರೆ ಷಡನ್ವಯ ಮಹಾವನಂ. ಅನ್ವಯ ಅನ್ನೋದಕ್ಕೆ ಇಲ್ಲಿ ದರ್ಶನ ಅಂತ ಅರ್ಥ ಇಟ್ಕೋಬೇಕು. ಷಟ್ ಅಂದರೆ 6 ದರ್ಶನಗಳೆಂಬ ಮಹಾವನದಿಂದ ಈ ಶರೀರವೆಂಬ ಪುರ ಕೂಡಿಕೊಂಡಿದೆ ಅಂತ ಅರ್ಥ. ಹೊರಗಡೆ ಯಾವುದೋ ಒಂದು ಪಟ್ಟಣ ಅಂತಂದರೂ ಕೂಡ ಸುತ್ತಲೂ ಬೇರೆ ಬೇರೆ ವನಗಳನ್ನೆಲ್ಲ ಬೆಳೆಸಿರಬೇಕು. ಅದೊಂದು ತರಹ ರಕ್ಷಣೆ, ಅದೊಂದು ತರಹ ಸಂಪತ್ತು, ಎರಡೂ ಆಗಿರುತ್ತೆ. ಹಾಗೆ ಒಬ್ಬೊಬ್ಬ ಮನುಷ್ಯನೂ ಸಹ ತನ್ನನ್ನು ತಾನು ರಕ್ಷಣೆ ಮಾಡ್ಕೋಬೇಕಾದ್ರೆ ಅವನಿಗೆ 6 ದರ್ಶನಗಳ ಪರಿಚಯ ಇರಬೇಕಾಗತ್ತೆ. ಆ ದರ್ಶನಗಳ ಪರಿಚಯವೇ ಅವನನ್ನು ನಾನಾ ರೀತಿಯಲ್ಲಿ ಸಂರಕ್ಷಣೆ ಮಾಡುತ್ತೆ. 6 ದರ್ಶನಗಳು ಯಾವುದು ಅಂತ ಕೇಳಿದರೆ ಅದನ್ನು ನ್ಯಾಯ, ವೈಶೇಷಿಕ, ಸಾಂಖ್ಯ, ಯೋಗ, ಪೂರ್ವಮೀಮಾಂಸಾ, ಉತ್ತರ ಮೀಮಾಂಸಾ ಎಂಬುದಾಗಿ ಕರೆದು ಇವುಗಳನ್ನು 6 ದರ್ಶನಗಳು ಎಂಬುದಾಗಿ ಕರೆದು ಆ 6 ದರ್ಶನಗಳು ಈ ಸಮಗ್ರ ಸೃಷ್ಟಿಯನ್ನು ಸೃಷ್ಟಿಯ ಹಿಂದಡೆ ಬೆಳೀತಾ ಇರೋ ಪರತತ್ವವನ್ನು ಅರ್ಥ ಮಾಡಿಸಿಕೊಡುವ ಒಂದು ನೋಟ ಅದು. ಅದರಿಂದ ಅದಕ್ಕೆ ದರ್ಶನ ಅಂತ ಹೆಸರು ಬಂತು. ಅದೇ ಬರಹ ರೂಪಕ್ಕೆ ಬಂದಾಗ ದರ್ಶನ ಸಾಹಿತ್ಯ ಎಂಬುದಾಗಾಯಿತು. ಆ 6 ಸಹ ಈ ಸಮಗ್ರ ಸೃಷ್ಟಿಯನ್ನು ನೋಡೋದಕ್ಕೆ ಬೇಕಾಗುವಂಥ ಒಂದು ನೋಟ. ಆ ನೋಟ ನಮ್ಮಲ್ಲಿ ಚೆನ್ನಾಗಿದೆ ಅಂತಂದರೆ ನಾವು ನಮ್ಮನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ಅರ್ಥ. ತಪ್ಪು ಹೆಜ್ಜೆ ಹಾಕೋದಕ್ಕೆ ಅವಕಾಶ ಇಲ್ಲ ಅಂತ ಅರ್ಥ. ಹೇಗೆ ಬದುಕಬೇಕು ಹಾಗೆ ಬದುಕೋದಕ್ಕಾಗತ್ತೆ ಅಂತ ಅರ್ಥ. ಆದ್ದರಿಂದ ಅವು ಒಂದು ದೃಷ್ಟಿಯಿಂದ ನಮಗೆ ರಕ್ಷಣೆಯನ್ನು ಕೊಡ್ತಾ ಇದೆ, ಇನ್ನೊಂದು ದೃಷ್ಟಿಯಿಂದ ಮಹಾ ಸಹಕಾರವನ್ನು ಉಂಟು ಮಾಡ್ತಾ ಇದೆ. ಇದೆಲ್ಲವನ್ನೂ ನಾನು ಹೇಗೆ ಬಳಸ್ಕೋಬೇಕೋ, ಇಲ್ಲಿದ್ದೀನಲ್ಲ ನನ್ನ ಪಾತ್ರ ಏನೋ, ಯಾವುದು ಸರಿ ಯಾವುದು ತಪ್ಪು, ಇವೆಲ್ಲ ನೋಟವನ್ನು ಕೊಡೋದಕ್ಕೆ ಸಹಕಾರ ಕೊಡ್ತಾ ಇದೆ 6 ದರ್ಶನಗಳು. ಅದರ ಬಗ್ಗೆ ಹೆಚ್ಚಿನ ವಿಸ್ತಾರಕ್ಕೆ ಹೋಗೋದು ಇದು ಇಲ್ಲಿ ಪ್ರಸಂಗ ಅಲ್ಲ. ಆದರೆ ಅರ್ಥ ಮಾಡ್ಕೋಬೇಕಾದ ಜವಾಬ್ದಾರಿ ಇದೆ. ಒಂದೊಂದು ದರ್ಶನವೂ ಒಂದು ಸಮಗ್ರ ಸೃಷ್ಟಿಯನ್ನು ತೋರಿಸುತ್ತೆ ನಮಗೆ. ಇವತ್ತಿನ ಆಧುನಿಕ ಭಾಷೆಯಲ್ಲಿ ಉದಾಹರಣೆ ಕೊಟ್ಟು ಹೇಳೋದಾದರೆ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅಂತ ಹೇಳಿದರೆ ನಮ್ಮ ಬುದ್ಧಿ ಮನಸ್ಸಿಗೆ ಬಂದ್ಬಿಡುತ್ತೆ. ಈ 3 ಮರೆತು ಈ ಸೃಷ್ಟಿನಲ್ಲಿ ಬದುಕೋಕ್ಕಾಗತ್ತಾ ಅಂತ ಯೋಚನೆ ಮಾಡಿದರೆ ಆಗೋಲ್ವಲ್ಲ. ಇದ್ರ ಪಾತ್ರ ಇದ್ದೇ ಇದೆಯಲ್ಲ, ಪ್ರತಿ ಹೆಜ್ಜೆಯಲ್ಲಿ ಅದ್ರ ಪಾತ್ರ ಇದೆಯಲ್ಲ, ಅದ್ರ ಬಗ್ಗೆ ಚೆನ್ನಾದ ಪರಿಚಯ ಇದೆ ಅಂತಂದಾಗ ಎಲ್ಲೂ ಸಮಸ್ಯೆಗೆ ಸಿಗಾಕ್ಕೊಳ್ಳದೆ ಇರುವಂತೆ ಬದುಕೋಕ್ಕೆ ಬರುತ್ತೆ, ಸುರಕ್ಷಿತವಾಗಿ ಬದುಕೋದಕ್ಕೆ ಬರುತ್ತೆ, ಇವೆಲ್ಲವನ್ನು ಚೆನ್ನಾಗಿ ಬಳಸ್ಕೊಂಡು ಬದುಕೋಕ್ಕೆ ಬರುತ್ತೆ. ಹಾಗೆ ಈ ಸಮಗ್ರ ಸೃಷ್ಟಿಯಲ್ಲಿ ಬದುಕುವ ಜೀವ ಇಷ್ಟು ನೋಟಗಳಿಂದ ಈ ಸೃಷ್ಟಿಯನ್ನು ನೋಡಬೇಕು, ಸೃಷ್ಟಿ ಮೂಲದಲ್ಲಿ ಬೆಳಗ್ತಾ ಇರೋ ತತ್ವವನ್ನು ನೋಡಬೇಕು. ಅಷ್ಟು ನೋಟ ಇದೆ ಅಂತಂದರೆ ಇಲ್ಲಿ ಎಲ್ಲೂ ಅಪರಾಧ ಮಾಡದೇ ಇರುವಂತೆ ವ್ಯವಸ್ಥಿತವಾಗಿ ಬದುಕನ್ನು ಸಾಗಿಸೋಕೆ ಸಾಧ್ಯ ಆಗುತ್ತೆ. ಅವನು ಎಲ್ಲೂ ನಾಳೆ ಶಿಕ್ಷೆಗೆ ಒಳಗಾಗುವಂತೆ ಆಗೋಲ್ಲ, ಎಚ್ಚರಿಕೆ ಇರುತ್ತೆ. ಆ ದೃಷ್ಟಿಯಿಂದ ಅದೊಂದು ವನ ಇದ್ದ ಹಾಗೆ ಅದು ರಕ್ಷಣೆಯೂ ಮಾಡುತ್ತೆ, ಸಹಕಾರವನ್ನು ಕೊಡುತ್ತೆ. ಚತುಷ್ಪೀಠ ಸಮಾಕೀರ್ಣಂ. ಅದೇ ರೀತಿಯಲ್ಲಿ 4 ಪೀಠಗಳಿದೆಯಂತೆ ಈ ಶರೀರದಲ್ಲಿ. ಒಂದು ನಗರ ಅಂದರೆ 4 ಕಡೆಯಲ್ಲಿ 4 ಪೀಠ ಇರಬೇಕು. ಆ ಪೀಠದಲ್ಲಿ ಯಾರೋ ಒಬ್ಬ ಮಹಾತ್ಮ ಕೂತ್ಕೊಂಡು ಒಂದು ಸತ್ಯವನ್ನು ಸಾರಬಹುದು, ಯಾರೋ ಒಬ್ಬ ವಿಶೇಷವಾದ ಅಧಿಕಾರ ಸಂಪತ್ತನ್ನು ಉಳ್ಳವನು ಆಜ್ಞೆಯನ್ನು ಹೊರಡಿಸ್ಬೋದು. ಆ ಸುತ್ತಮುತ್ತಲಿರೋ ಜಾಗವನ್ನೆಲ್ಲ ನೋಡ್ಬೋದು. ಒಂದು ಪಟ್ಟಣದಲ್ಲಿ ಹಾಗೆ 4 ಕಡೆಯಲ್ಲಿ 4 ದಿಕ್ಕಲ್ಲಿ 4 ಪೀಠ ಇದೆ ಅಂತಂದರೆ, ಅದೇ ರೀತಿಯಲ್ಲಿ ಈ ಶರೀರದಲ್ಲೂ
ಒಂದು ಅಂಥ ವ್ಯವಸ್ಥೆ ಇದೆಯಂತೆ. ಏನದು ಅಂತ ಕೇಳಿದರೆ, ಮೂಲಾಧಾರ ಅಂತ ಒಂದು ಪೀಠ ಇದೆ. ಆಧಾರ ಅಂದರೂ ಒಂದೇ, ಪೀಠ ಅಂದರೂ ಒಂದೇ. ಅದು ಮೂಲದಲ್ಲಿರುವಂತಹ ಒಂದು ಆಧಾರ ಪೀಠ. ಅಲ್ಲೊಂದು ಶಕ್ತಿ ನೆಲೆಸಿ ಈ ಶರೀರ ಯಂತ್ರವನ್ನು ಪೂರ್ತಿ ನಿಯಂತ್ರಣ ಮಾಡ್ತಾ ಇದೆ. ಆದ್ದರಿಂದ ಅದೊಂದು ಪೀಠ. ಅದರಲ್ಲಿ ಮೂಲಾಧಾರ ಇದೆಯಲ್ಲ, ಅದಕ್ಕೆ ಕಾಮಪೀಠ ಎಂಬುದಾಗಿ ಕರೀತಾರೆ. ಕಾಮದ ವಿಷಯದ ನಿಯಂತ್ರಣ ಅಲ್ಲಿ ನಡೆಯುತ್ತೆ. ಕಾಮ ಸೃಷ್ಟಿಯಲ್ಲಿ ಇರಬೇಕದು, ಅದಿಲ್ಲದವ್ರ ಸೃಷ್ಟಿ ವಿಸ್ತಾರವೇ ಆಗೋಲ್ಲ. ಆದರೆ ಹೇಗಿರಬೇಕು ಕಾಮ, ಯಾವ ತಪ್ಪು ಯಾವ ಸರಿ, ಇದೆಲ್ಲವನ್ನು ನಿಯಂತ್ರಣ ಮಾಡೋದಕ್ಕೆ ಬೇಕಾಗುವಂಥ ಒಂದು ಕೇಂದ್ರ ಸ್ಥಾನ ಅದು ಕಾಮಪೀಠ ಎಂಬುದಾಗಿ ಕರೆಯಲ್ಪಡುತ್ತೆ, ಮೂಲಾಧಾರ. ಹಾಗೆ ಅನಾಹತ ಅಂತ ಇನ್ನೊಂದು ಸ್ಥಾನ, ಹೃದಯ ಸ್ಥಾನದಲ್ಲಿ ಬೆನ್ನು ಹಿಂದುಗಡೆಗೆ ಬೆನ್ನು ಮೂಳೆಯಲ್ಲಿ ಒಂದು ಚಕ್ರಸ್ಥಾನ ಇದೆ, ಅದಕ್ಕೆ ಅನಾಹತ ಚಕ್ರ ಅಂತ ಕರೀತಾರೆ. ಅದನ್ನು ಪೂರ್ಣಗಿರಿ ಪೀಠ ಎಂಬುದಾಗಿ ಕರೀತಾರೆ. ಅಂದರೆ ಒಳಗಡೆಗೆ ಪೂರ್ಣವಾದ ತತ್ವ ದರ್ಶನ ಮಾಡೋದಕ್ಕೆ ಯೋಗ್ಯವಾಗಿರುವಂಥ ಒಂದು ಜಾಗ. ಇನ್ನೊಂದು ವಿಶುದ್ಧಿ ಚಕ್ರ ಅಂತ ಕಂಠಕೂಪದ ಹಿಂದ್ಗಡೆ ಬೆನ್ನುಮೂಳೆಯಲ್ಲಿ ಇರುವಂಥ ಒಂದು ಚಕ್ರ, ವಿಶುದ್ಧಿ ಚಕ್ರ ಅಂತ. ಅದು ಜಾಲಂಧರ ಪೀಠ. ಅಂದರೆ ಇಲ್ಲಿಂದ ಹುಟ್ಟಿ ಕೆಳಮುಖವಾಗಿ ಹೋಗ್ತಾ ಇರುವಂಥ ನಾಡಿ ಜಾಲವನ್ನೆಲ್ಲವನ್ನು ನಿರೋಧ ಮಾಡಿಕೊಡುತ್ತಂತೆ. ಆ ಕಡೆಗೆ ಮನಸ್ಸು ಪ್ರಾಣ ಜೀವ ಹರಿದು ಹೋಗದೇ ಇರುವಂತೆ ಯಾವುದೋ ಸಂದರ್ಭದಲ್ಲಿ ನಿಯಂತ್ರಣ ಮಾಡಿಕೊಟ್ಟು ಊರ್ಧ್ವವಾದಂಥ ದಿಕ್ಕಲ್ಲಿ ಸಾಗೋಗಬೇಕಾಗುವಂತೆ ಸಹಕಾರ ಕೊಡುವಂತೆ ಇರುವಂಥ ಒಂದು ಪೀಠವಂತೆ ಅದು. ಆದ್ದರಿಂದ ಅದಕ್ಕೆ ಜಾಲಂಧರ ಪೀಠ ಎಂಬುದಾಗಿ ಕರೀತಾರೆ. ಯೋಗಶಾಸ್ತ್ರದಲ್ಲಿ ಜಾಲಂಧರ ಬಂಧ ಎಂಬುದಾಗಿ ಅದನ್ನು ಕರೆದಿದ್ದಾರೆ. ಇನ್ನು ಆಜ್ಞಾ ಅಂತ ಇನ್ನೊಂದು ಭೂಮಧ್ಯಸ್ಥಾನದಲ್ಲಿ ಎರಡು ಹುಬ್ಬು ಸೇರುವ ಜಾಗದಲ್ಲಿ ಒಂದು ಚಕ್ರ ಇದೆ, ಗುರುಚಕ್ರ ಅಂತಲೂ ಕರೀತಾರೆ. ಆ ಜಾಗದಲ್ಲಿ ಉಡ್ಯಾಣ ಪೀಠ ಎಂಬುದಾಗಿ ಒಂದು ಪೀಠ ಇದೆಯಂತೆ. ಉತ್ ಯಾನಂ ಉಡ್ಯಾನಂ ಅಂತಾಗಿದೆ. ಉತ್ ಅಂದರೆ ಊರ್ಧ್ವದ ಕಡೆಗೆ, ಯಾನ ಅಂದರೆ ಯಾತ್ರೆ. ಆ ಯಾತ್ರೆ ಮಾಡುತ್ತಾ ಹೋಗುವಾಗ ಆ ಒಂದು ಜಾಗ ಏನಿದೆ ಆಜ್ಞಾಚಕ್ರ ಸ್ಥಾನ, ಅದೊಂದು ಪೀಠ, ಅಲ್ಲೊಂದು ನಿಯಂತ್ರಣ ಇದೆ. ಅದು ಆ ಪೀಠದ ವೈಶಿಷ್ಟ್ಯ ಏನಪ್ಪ ಅಂತ ಕೇಳಿದ್ರೆ, ದಿವಿ ಭುವಿಗಳ ಸಂಗಮ ಸ್ಥಾನ ಅಂತೆ. ಅದು ಒಂದು ಹೆಜ್ಜೆ ಆ ಕಡೆ ಹೋದರೆ ದಿವಿ, ಒಂದು ಹೆಜ್ಜೆ ಕೆಳಗಡೆ ಇದ್ದರೆ ಭುವಿ. ಇವೆರಡರ ಸಂಧಿ ಸ್ಥಾನ, ಸಂಗಮ ಸ್ಥಾನ, ದ್ವಾರ ದೇಶ ಇದ್ದಾಗಿದೆ. ಅಲ್ಲಿ ಯಾವುದೋ ಒಂದು ರೀತಿಯಾದಂಥ ನಿಯಂತ್ರಣ ಇದೆ. ಆದ್ದರಿಂದ ಅದೊಂದು ಪೀಠ ಎಂಬುದಾಗಿ ಕರೆಯಲ್ಪಡುತ್ತೆ. ಹೀಗೆ 4 ಪೀಠಗಳು ಈ ಶರೀರದೊಳಗಡೆ ನೆಲೆಸಿವೆ. ಒಂದು ಪಟ್ಟಣದಲ್ಲಿ ಹೇಗೆ 4 ಪೀಠಗಳಿರಬೇಕೋ ಹಾಗಿದೆ, ಅದೊಂದು ಹೋಲಿಕೆ. ಅದು ಚತುರಾಮ್ನಾಯ ದೀಪಕಂ. ಅದೇ ರೀತಿಯಲ್ಲಿ ಒಂದು ನಗರ, ಒಂದು ಪುರ ಅಂತಂದರೆ ರಾತ್ರಿ ವೇಳೆಯಲ್ಲಿ ಸಂಚಾರೋದಕ್ಕೆ ಬೇಕಾಗುವಂಥ ದೀಪಸ್ತಂಭಗಳಿರಬೇಕಾಗತ್ತೆ. ಹಿಂದೆ ಯಾವುದೋ ಒಂದು ಕಾಲದಲ್ಲಿ ಅಲ್ಲಲ್ಲೇ ದೀಪಸ್ತಂಭಗಳಿದ್ದು ಅದನ್ನು ಸಾಯಂಕಾಲದ ವೇಳೆಯಲ್ಲಿ ಹೊಚ್ಚಿ ಅದು ಎಷ್ಟೋ ಹೊತ್ತು ಬೆಳಗ್ತಾ ಇರಬೇಕು, ಹಾಗೆ ವ್ಯವಸ್ಥೆಗಳು ಇರ್ತಾ ಇತ್ತು ಅಂತ ಕೇಳ್ತೀವಿ ನಾವು. ಹಾಗೆ ಈ ಶರೀರವೆಂಬುದು ಒಂದು ಪುರ ಅಂತ ಆದರೆ, ಈ ಪುರದಲ್ಲಿ ಕಾಲದಲ್ಲಿ ಬೆಳಕು ಬೇಕಲ್ಲ. ಬೆಳಕು ಅಂದರೆ ತಿಳುವಳಿಕೆ ಅಂತ ಅರ್ಥ ಇಟ್ಕೋಬೋದು. ಅದು ಬೇಕಲ್ಲ, ಅದಕ್ಕೆ ಅಲ್ಲಲ್ಲೇ 4 ಬೆಳಕಿನ ಸ್ತಂಭಗಳಿದೆಯಂತೆ. ಯಾವುದದು ಅಂತ ಕೇಳಿದ್ರೆ, ಚತುರಾಮ್ನಾಯ 4 ವೇದಗಳು, ಋಕ್ ಯಜುಸ್ ಸಾಮ ಅಥರ್ವ ಎಂಬುದಾಗಿ ಕರೆಯಲ್ಪಡುವಂಥ 4 ವೇದಗಳೇನಿದೆ, ಅವಳು 4 ದೀಪಸ್ತಂಭಗಳಂತೆ ಇವೆ ಅಂತ. 4 ವೇದಗಳು ಏನು ಕೆಲಸ ಮಾಡ್ತಾ ಇವೆ? ಸಮಗ್ರ ಸೃಷ್ಟಿಯ ಬಗ್ಗೆ ತಿಳುವಳಿಕೆ ಕೊಡ್ತಾ ಇವೆ, ಬೆಳಕು ಚೆಲ್ತಾ ಇವೆ. ಅಂಧಕಾರದಲ್ಲಿ ಹೊರಗಡೆಗೆ ಒಂದು ಪ್ರಕಾಶ ಬೇಕಾಗತ್ತೆ, ಆದರೆ ಎಲ್ಲ ಕಾಲದಲ್ಲೂ ಒಂದು ತಿಳುವಳಿಕೆ ಅನ್ನೋ ಪ್ರಕಾಶ ಬೇಕಾಗುತ್ತೆ. ನಂಗೆ ತಿಳುವಳಿಕೆ ಇದೆ ಅಂದರೆ ಎಲ್ಲೂ ತಪ್ಪು ಮಾಡದೆ ಎಲ್ಲ ಕಡೆಯಲ್ಲೂ ನಾನು ಸಂಚರಿಸ್ಬೋದು, ವ್ಯವಹಾರ ಮಾಡ್ಬೋದು. ಅಂತಹ ತಿಳುವಳಿಕೆಯನ್ನು ನಿರಂತರವಾಗಿ ಹಗಲು ರಾತ್ರಿ ಅನುಗ್ರಹಿಸಿಕೊಡ್ತಾ ಇರುವಂತಹ 4 ವೇದಗಳು ಪ್ರಧಾನವಾಗಿ ಈ ಶರೀರದಲ್ಲಿ ನೆಲೆಸಿವೆ. ಒಂದು ನಿರ್ದಿಷ್ಟವಾದ ಜಾಗದಲ್ಲಿ ಅವುಗಳು ಕೆಲಸ ಮಾಡ್ತಾಯಿದೆ. ರುಕ್ಕಿಗೊಂದು ಸ್ಥಾನ, ಯಜುಸ್ಸಿಗೊಂದು ಸ್ಥಾನ, ಸಾಮಕ್ಕೊಂದು ಸ್ಥಾನ, ಅಥರ್ವಕ್ಕೊಂದು ಸ್ಥಾನ ಅಂತ ವಿಶೇಷವಾಗಿ
ಆಯಾ ಜಾಗದಲ್ಲಿ ಅವುಗಳು ಬೆಳಗ್ತಾ ಇದೆ, ನಾನಾ ರೀತಿಯಾದ ಪ್ರಕಾಶವನ್ನು ಕೊಡ್ತಾ ಇದೆ ನನಗೆ. ಹಾಗಿರೋದ್ರಿಂದ ಒಂದು ಪಟ್ಟಣದಲ್ಲಿ ಏನೇನು ಇರುತ್ತೋ ಅದೇ ವ್ಯವಸ್ಥೆ ಈ ಶರೀರದಲ್ಲೂ ಇದೆ. ಆದ್ದರಿಂದ ಇದನ್ನು ಒಂದು ಪುರ ಎಂಬುದಾಗಿ ಕರಿಬೋದು. ಆದ್ದರಿಂದ ಇಂಥ ಪುರದಲ್ಲಿ ವಾಸ ಮಾಡ್ತಾ ಇದ್ದಾನಲ್ಲ ಅವನು ಪುರುಷ ಎಂಬುದಾಗಿ ಆಗ್ತಾನೆ. ಪರಃಪುರುಷ, ಪರಮಪುರುಷ ಒಬ್ಬ ಇದ್ದಾನೆ. ಅವನು ವಿಸ್ತಾರವಾದ ಈ ಬ್ರಹ್ಮಾಂಡ ರೂಪವಾಗಿರುವಂಥ ಪುರದಲ್ಲಿ ಎಲ್ಲ ಕಡೆಯಲ್ಲೂ ಸಂಪೂರ್ಣವಾಗಿ ಸೇರಿಕೊಂಡು ವಾಸ ಮಾಡ್ತಾ ಇದ್ದಾನೆ. ಅಂದ ಅವನು ಮಹಾಪುರುಷ, ಪರಃಪುರುಷ, ಶ್ರೇಷ್ಠನಾದ ಪುರುಷ. ಇಲ್ಲೂ ಒಬ್ಬ ಪುರುಷ ಇದ್ದಾನೆ, ಇವನನ್ನು ಜೀವ ಎಂಬುದಾಗಿ ಕರೆಯೋದುಂಟು. ಇದೇ ರೀತಿಯಲ್ಲಿ ದೇವಾಲಯಕ್ಕೂ ಅದನ್ನು ಹೋಲಿಸಿ ಹೇಳಿರುವಂಥ ವಿಷಯ ಇದೆ. ಆ ವಿಚಾರವನ್ನು ನಾವು ಪಕ್ಕಕ್ಕಿಟ್ಟು ಇಂಥ ಪುರದಲ್ಲಿ ವಾಸ ಮಾಡ್ತಾ ಇದ್ದಾನೆ. ಯಾರು ಅಂದರೆ ಜೀವ, ಯಾರು ಅಂದರೆ ಪರಮಾತ್ಮ. ಯಸ್ಯ ಅಂತಸ್ಥಾನಿ ಭೂತಾನಿ, ಆ ಪರಮಪುರುಷನ ತೆಗೆದುಕೊಂಡ್ರೆ ಅವನ ಒಳಗಡೆಗೆ ಎಲ್ಲ ಸೃಷ್ಟಿಯು ಒಳಗಡೆ ಸೇರ್ಕೊಂಬಿಟ್ಟಿದೆ. ಏನ ಸರ್ವಮಿದಂ ತತಂ, ಆ ಪರಮಪುರುಷನಿಂದ ಇದೆಲ್ಲವೂ ವ್ಯಾಪಿಸಲ್ಪಟ್ಟಿದೆ. ಅಂದರೆ ಅವನು ಇಲ್ಲದೇ ಇರೋ ಜಾಗವೇ ಇಲ್ಲ, ಎಲ್ಲ ಕಡೆಯಲ್ಲಿ ಅವನು ತುಂಬ್ಕೊಂಬಿಟ್ಟಿದ್ದಾನೆ. ಒಂದು ದೀಪ ಹಚ್ಚಿಟ್ರೆ ಹೇಗೆ ದೀಪ ಜ್ವಾಲೆ ಬೆಳಗ್ತಾ ಇದ್ದಾಗ ಪ್ರಕಾಶ ಎಂಬುದು ಆ ಆವರಣವನ್ನು ಪೂರ್ತಿ ತುಂಬಿಕೊಳ್ಳುತ್ತೋ, ಒಂದು ಚೂರು ಬಿಡದೇ ಇರುವಂತೆ ತುಂಬ್ಕೊಂಬಿಡುತ್ತೋ, ಹಾಗೆ ಈ ಸಮಗ್ರ ಸೃಷ್ಟಿಯಲ್ಲಿ ಎಲ್ಲೆಲ್ಲೂ ತುಂಬಿಟ್ಟಿಯಾನೆ ಅವನು ಆ ಭಗವಂತ. ಅದನ್ನು ನೋಡಿದಾಗ ಈ ಸಮಗ್ರ ಸೃಷ್ಟಿ ಬಗ್ಗೆ ಮಾತನಾಡುವಾಗ ಸ್ಥೂಲಂ ಸೂಕ್ಷ್ಮಂ ಪರಂ ಚೇತಿ ತ್ರಿವಿಧಂ ಬ್ರಹ್ಮಣೋ ವಪುಹು ಎಂಬುದಾಗಿ ಉಪನಿಷತ್ತು ಸಾರುತ್ತೆ. ಈ ಪ್ರಪಂಚಕ್ಕೆ ಸ್ಥೂಲ ರೂಪ ಒಂದು ಇದೆಯಪ್ಪ, ಇದು ಒಳಹೊಕ್ಕು ನೋಡಿದ್ರೆ ಇನ್ನೊಂದು ಸೂಕ್ಷ್ಮ ರೂಪ ಇದೆ, ಅದು ದೇವತಾತ್ಮಕವಾದದ್ದು, ದೇವತಾ ಸಾಮ್ರಾಜ್ಯ. ಅದು ಅದರಲ್ಲೂ ಆಳಕ್ಕೆ ಪ್ರವೇಶ ಮಾಡಿ ನೋಡಿದ್ರೆ ಅಲ್ಲಿ ಬೆಳಕಿನ ಒಂದು ರಾಜ್ಯ ಇದೆಯಪ್ಪ ಎಂಬುದಾಗಿ ಕರೀತಾರೆ. ಸ್ಥೂಲ ರೂಪ, ಸೂಕ್ಷ್ಮ ರೂಪ, ಪರರೂಪ ಎಂಬುದಾಗಿ ಈ ಸಮಗ್ರ ಜಗತ್ತಿನ ಎಲ್ಲ ಜಾಗಗಳಲ್ಲೂ ಉಂಟು. ಅಣು ರೇಣು ತೃಣಕಾಷ್ಟಗಳಲ್ಲಿ ಈ ಮೂರು ಒಂದು ಹಂತಗಳು ಉಂಟು, ಮೂರು ಪದರಗಳಿದೆ ಎಂಬುದಾಗಿ ಕರೀತಾರೆ. ಹಾಗಿರೋದ್ರಿಂದ ಎಲ್ಲ ಕಡೆಯಲ್ಲೂ ಆ ಬೆಳಕು ಒಳಗಡೆ ತುಂಬಿದೆ. ದೈವಿ ರಾಜ್ಯಕ್ಕೆ ಅದೇ ಚೈತನ್ಯವನ್ನು ಕೊಡ್ತಾ ಇದೆ. ಅದೇ ಒಂದು ದೃಷ್ಟಿಯಿಂದ ಈ ಭೌತಿಕ ಪ್ರಪಂಚದ ಅಸ್ತಿತ್ವಕ್ಕೂ ಕಾರಣವಾಗಿದೆ. ಅಲ್ಲಿವರೆಗೆ ವ್ಯಾಪಿಸಿ ಎಲ್ಲ ಕಡೆಯಲ್ಲೂ ನಿಂತಿದೆ. ಹಾಗಿರುವಂಥ ಆ ಪರಪುರುಷ ಏನಿದಾನೋ ಅವನನ್ನು ಅನನ್ಯವಾದ ಭಕ್ತಿಯಿಂದ ಪಡಿಬೇಕು ಅಂತ. ಅನ್ಯ ಅನನ್ಯ ಈ ಪದಗಳ ಪರಿಚಯ ನಮಗೆ ಒಂದು ದೃಷ್ಟಿಯಿಂದ ಸುಲಭವಾಗಿ ಆಗೋ ಹಾಗಿದೆ. ಇನ್ಯಾವುದ್ರ ಕಡೆಗೂ ಹರಿದೆ, ಒಂದೇ ಕಡೆಗೆ ಹರಿತಾ ಇದ್ದರೆ ಅದಕ್ಕೆ ಅನನ್ಯ ಅಂತ ಕರೀತಾರೆ. 10 ಹಲವು ಕಡೆಗೆ ಹರಿತಾ ಇದ್ದಾಗ ಅನ್ಯಾನ್ಯವಾದಂಥ ವಿಷಯದ ಅನುರಾಗ ಅಂತ ಕರೀತಾರೆ. ಅದರಿಂದ ಒಂದೇ ಕಡೆಗೆ ಅಂದರೆ ಆ ಪರಮಪುರುಷ ಅವನು ದೊಡ್ಡವನು, ಅವನನ್ನು ಪಡೆಯೋದೇ ನನ್ನ ಜೀವನದ ಲಕ್ಷ್ಯ. ಅದಕ್ಕಾಗಿ ನಾನು ಉಳಿದಿದ್ದನ್ನೆಲ್ಲ ಯಾವುದನ್ನು ಎಷ್ಟು ಇಟ್ಕೋಬೇಕೋ ಅಷ್ಟೇ ಇಟ್ಕೊಳ್ಳೋಕ್ಕೆ ಸಿದ್ಧವಾಗಿದ್ದೀನಿ. ಅಲ್ಲಿ ನಾನು ಬಾಲ ಬೆಳೆಸ್ಕೊಂಡು ಹೋಗೋಕ್ಕೆ ಮನಸ್ಸಿಲ್ಲ ನನಗೆ. ಅವನು ಬೇಕೇ ಬೇಕು ನನಗೆ, ಅವನು ಪಡಿಬೇಕು, ಇದೇ ಜನ್ಮದಲ್ಲಿ ಪಡಿಬೇಕು ಅನ್ನೋ ರೀತಿಯಾದ ಒಂದು ತೀವ್ರತೆ ಇದ್ದರೆ ಅದನ್ನು ಅನನ್ಯವಾದ ಭಕ್ತಿ ಎಂಬುದಾಗಿ ಕರೀಬೋದು. ಅಂತಹ ಅನನ್ಯ ಭಕ್ತಿಯಿಂದ ಆ ಒಳಗಡೆ ಬೆಳಗುವ ಪರಮಾತ್ಮನನ್ನು ದರ್ಶನ ಮಾಡಬಹುದು ಅಂತ ತಾತ್ಪರ್ಯ. ಈ ಶರೀರದ ವಿಷಯವನ್ನು ಚಿಂತನೆ ಮಾಡೋಕ್ಕೆ ಹೊರಟಾಗ ಒಳಗಡೆಗೆ ಜೀವ ಇದ್ದಾನೆ ಅಂತ ಹೇಳೋದು ಒಂದು ವಿಷಯ, ಜೊತೆಗೆ ಪರಮಾತ್ಮ ಇದ್ದಾನೆ ಅನ್ನೋದು ಇದೆ ಅಲ್ಲಿ. ಹಾಗೆ ಈ ಸಮಗ್ರ ಬ್ರಹ್ಮಾಂಡವನ್ನು ತೆಗೆದುಕೊಂಡ್ರೆ ಅಲ್ಲೂ ಸಹ ಜೀವವೂ ಇದೆ, ಪರಮಾತ್ಮನೂ ತುಂಬಿದ್ದಾನೆ. ಇದಿಷ್ಟನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಈ ಒಂದು ಶ್ಲೋಕವನ್ನು ಮನಸ್ಸಿಗೆ ತಂದುಕೊಂಡ್ರೆ ಭಾವಿಸೋದಕ್ಕೆ ನಮಗೆ ಸೌಲಭ್ಯವಾಗುತ್ತೆ ಎಂಬುದನ್ನು ನೆನಪಿಸ್ಕೋತಾ ಅಂತಹ ಪರಮಪುರುಷನನ್ನು ಹೇಗೆ ಹೋಗಿ ತಲುಪೋದು, ಅದಕ್ಕೆ ಕಾಲದ ಸಹಕಾರ ಹೇಗಿದೆ ಅನ್ನೋದನ್ನು ಮುಂದಕ್ಕೆ ಶ್ರೀಕೃಷ್ಣ ಪ್ರಭು ವಿವರಿಸ್ತಾ ಇದ್ದಾನೆ. ಆ ಬಗ್ಗೆ ಹೆಚ್ಚಿನ ವಿವರವನ್ನು ಮುಂದಿನ ಪಾಠದಲ್ಲಿ ಅನುಸಂಧಾನ ಮಾಡೋಣ ಎಂಬುದಾಗಿ ನೆನಪಿಸ್ಕೋತಾ, ನಾವು ತುಂಬ ಶಿಕ್ಷಣ ಅಂತ ಇವತ್ತು
ಭಾಳಷ್ಟು ಜೀವನದ ಅವಧಿಯನ್ನು ಕೊಡ್ತಾಯಿದ್ದೀವಿ. ಅದಕ್ಕೆ ಸಾಕಷ್ಟು ಧನವನ್ನು ತೆಚ್ಚುತ್ತಾ ಇದ್ದೀವಿ. ಕಾಲವನ್ನು ಮಾತ್ರ ಅಲ್ಲ, ಶಕ್ತಿಯನ್ನು ಕೊಡ್ತಾಯಿದ್ದೀವಿ. ತುಂಬ ಮುಖ್ಯವಾದ ಶಿಕ್ಷಣ ಮಾತ್ರ ಇಡೀ ಸಮಾಜಕ್ಕೆ ಸಿಗ್ತಾ ಇಲ್ಲ. ಯಾವ ಶಿಕ್ಷಣ ಸಿಗ್ತಾ ಇಲ್ಲ ಅಂದರೆ, ಇದೇನು ನಮ್ಮ ಜೊತೆಗೆ ಬಂದು ಸೇರಿಕೊಂಡಿದೆಯಲ್ಲ ಒಡಲು, ಇಲ್ಲಿ ಯಾರ್ಯಾರಿದ್ದಾರೆ, ಇವರು ಕಾರ್ಯ ಏನು, ಕರ್ತವ್ಯವೇನು ಅನ್ನೋ ಬಗ್ಗೆ ತುಂಬ ಮುಖ್ಯವಾದ ಶಿಕ್ಷಣ ಬೇಕಾಗಿದೆ. ಅಂಥ ಶಿಕ್ಷಣವನ್ನು ಒಂದು ಕಾಲದಲ್ಲಿ ಗುರುಕುಲಗಳು ಚೆನ್ನಾಗಿ ಕೊಡ್ತಾಯಿದ್ದು. ಇಂದೂ ಸಹ ಶಿಕ್ಷಣದಲ್ಲಿ ಪೂರ್ಣತೆ ಏನಾದರೂ ಸಿಕ್ಕಬೇಕಾದ್ರೆ ಈ ಬಾಹ್ಯವಾದ ಜಗತ್ತಿನ ಪರಿಚಯ ಎಷ್ಟು ಕೊಟ್ಟರೂ ಜೊತೆಗೇ ಈ ನಮ್ಮ ಶರೀರದ ಒಳಗಡೆ ಇರುವಂಥ ವ್ಯವಸ್ಥೆ, ಇಲ್ಲಿ ಬಾಳುವಂತಹ ಜೀವನ ಕರ್ತವ್ಯವೇನು ಅನ್ನೋ ಬಗ್ಗೆ ಒಂದು ಸ್ಪಷ್ಟವಾದ ತಿಳುವಳಿಕೆಯನ್ನು ಕೊಡೋದಾದರೆ ಶಿಕ್ಷಣದಲ್ಲಿ ಒಂದು ನೇರದಲ್ಲಿ ಪೂರ್ಣತೆ ಸಿಕ್ಕೋದಕ್ಕೆ ಸಾಧ್ಯವಾಗುತ್ತೆ. ಅತ್ತ ಭಾರತ ದೇಶದ ಶಿಕ್ಷಣ ಸಾಗುವಂತೆ ಆಗಬೇಕಾಗಿದೆ. ಆ ನೇರದಲ್ಲಿ ಭಗವದ್ಗೀತೆಯಂತಹ ಗ್ರಂಥಗಳ ಪಾತ್ರ ತುಂಬ ಹಿರಿದಾದದ್ದು. ಅನುದಿನವೂ ಅನುಸಂಧಾನ ಮಾಡಬೇಕಾಗಿರುವಂಥ ಅತ್ಯದ್ಭುತವಾದಂಥ ಒಂದು ಜ್ಞಾನದೀವಿಗೆ ಭಗವದ್ಗೀತೆ ಎಂಬುದನ್ನು ಎಲ್ಲರ ಜೊತೆಗೆ ಸ್ಮರಣೆ ಮಾಡಿಕೊಳ್ತಾ, ನಮ್ಮ ಮನೋಬುದ್ಧಿಗಳು ಅಂತಹ ಶ್ರೀಕೃಷ್ಣ ಪ್ರಭುವಿನ ಅಪೂರ್ವವಾದ ಸಂದೇಶವನ್ನು ಸದಾಕಾಲದಲ್ಲೂ ತುಂಬಿಕೊಡುವಂತೆ ಆಗಲಿ ಎಂಬುದಾಗಿ ಭಾವಿಸ್ತಾ ಈ 4 ಮಾತುಗಳನ್ನು ಶ್ರೀಕೃಷ್ಣ ಪ್ರಭುವಿನ ಪದಪದ್ಮಗಳಲ್ಲಿ ಅರ್ಪಿಸ್ತಾ ಇದ್ದೀನಿ. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾ ಆತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಆರಾಧಯಾಮಿ ಮಣಿಸನ್ನಿಭಮಾತ್ಮಲಿಂಗಂ ಆರಾಧಯಾಮಿ ಮಣಿಸನ್ನಿಭಮಾತ್ಮಲಿಂಗಂ ಮಾಯಾಪುರೀ ಹೃದಯಪಂಕಜಸನ್ನಿವಿಷ್ಟಂ ಮಾಯಾಪುರೀ ಹೃದಯಪಂಕಜಸನ್ನಿವಿಷ್ಟಂ ಶ್ರದ್ಧಾನದೀ ವಿಮಲಚಿದಾಭಿಷೇಕೈಃ ಶ್ರದ್ಧಾನದೀ ವಿಮಲಚಿತ್ತ ಜಲಾಭಿಷೇಕೈಃ ಶ್ರದ್ಧಾನದೀ ವಿಮಲಚಿತ್ತಜಲಾಭಿಷೇಕೈಃ ನಿತ್ಯಂ ಸಮಾಧಿಕುಸುಮೈಃ ನ ಪುನರ್ಭವಾಯ ನಿತ್ಯಂ ಸಮಾಧಿಕುಸುಮೈಃ ನ ಪುನರ್ಭವಾಯ ನ ಪುನರ್ಭವಾಯ.